ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೋ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಸದ್ಗುರುಭ್ಯೋ ನಮಃ ವಂದೇದಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಗ್ಯಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಅಧೀಹಿ ಭಗವೋ ಬ್ರಹ್ಮ ಏವಮೇವ ಖಲು ಸೌಮ್ಯ ವಿದ್ಧೀತಿ ಹೋವಾಚ ಏವಮೇವ ಖಲು ಸೌಮ್ಯ ವಿದ್ಧೀತಿ ಹೋವಾಚ ಜೀವಾಪೇತಂ ವಾ ಇದಗು ಸರ್ವಂ ಮ್ರಿಯತೆ ಜೀವಾಪೇತಂ ವಾ ವಕಿಲ ಇದಂ ಮ್ರಿಯತೆ ಜೀವೋ ಮ್ರಿಯತೆ ಇತಿ ಜೀವೋ ಮ್ರಿಯತ ಇತಿ ಏಷೋ ಅಣಿಮಾ ಸಯ ಏಷೋ ಅಣಿಮಾ ಐತದಾತ್ಮ್ಯಮಿದಗುಂ ಸರ್ವಂ ಐತದಾತ್ಮ್ಯಮಿದಗುಂ ಸರ್ವಂ ತತ್ಸತ್ಯಂ ತತ್ಸತ್ಯಂ ಆತ್ಮಾ ಸ ಆತ್ಮಾ ತತ್ವಮಸಿ ಶ್ವೇತಕೇತೋ ಇತಿ ತತ್ವಮಸಿ ಶ್ವೇತಕೇತೋ ಇತಿ ಭಗವಾನ್ ವಿಜ್ಞಾಪಯತ್ವಿತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ವಿತಿ ತಥಾ ಸೌಮ್ಯೇತಿ ಹೋವಾಚ ತಥಾ ಸೌಮ್ಯೇತಿ ಹೋವಾಚ ಏವಮೇವ ಖಲು ಸೌಮ್ಯ ವಿದ್ಧೀತಿ ಹೋವಾಚ ಜೀವಾಪೇತಂ ವಾವ ಕಿಲ ಇದಂ ಮ್ರಿಯತೆ ನ ಜೀವೋ ಮ್ರಿಯತೆ ಇತಿ ಸಯ ಏಷೋ ಅಣಿಮಾ ಐತದಾತ್ಮ್ಯಮಿದಗುಂ ಸರ್ವಂ ತತ್ಸತ್ಯಂ ಸ ಆತ್ಮಾ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ವಿತಿ ತಥಾ ಸೌಮ್ಯೇತಿ ಹೋವಾಚ ಏವಂ ಏವಂ ಏವ ಖಲು ಸೌಮ್ಯ ವಿದ್ಧಿ ಇತಿ ಹ ಉವಾಚ ಜೀವಾಪೇತಂ ವಾವ ಕಿಲ ಇದಂ ಮ್ರಿಯತೆ ನ ಜೀವಃ ಮ್ರಿಯತೆ ಇತಿ ಸಹ ಯಃ ಏಷಃ ಅಣಿಮಾ ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸಹ ಆತ್ಮಾ ತತ್ ತ್ವಂ ಅಸಿ ಶ್ವೇತಕೇತೋ ಇತಿ ಭೂಯಃ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹ ಉವಾಚ. ಇದೇ ರೀತಿ ಅಂದ್ರೆ ಈ ಮರ ಯಾವ ರೀತಿ ಒಂದು ಕಡೆ ಹೊಡೆದೆ ಜೀವನ ಸವೆ ಮಧ್ಯ ಹೊಡೆದು ಜೀವನ ಸವೆ ತುದಿ ಹೊಡೆದು ಜೀವನ ಸವೆ ಆಗುತ್ತೋ ಒಂದು ಶಾಖೆ ಬಿಟ್ಟರೆ ಅದು ಒಣಗಿ ಹೋಗುತ್ತೆ, ಎರಡು ಬಿಟ್ಟರೆ ಎರಡು ಹೋಗುತ್ತೆ, ಎಲ್ಲವನ್ನು ಬಿಟ್ಟರೆ ಎಲ್ಲೂ ಒಣಗಿ ಹೋಗುತ್ತೆ ಅಂತ. ಅದರಿಂದ ಜೀವ ಮಾತ್ರ ಸಾಯೋಲ್ಲ. ಜೀವನಿಗಿನ್ ಉಪಾಧಿಯಾದ ದೇಹೇಂದ್ರಿಯ ಮನೋಬುದ್ಧಿ ಆಗಲಿ, ಮರ ಆಗಲಿ, ಪ್ರಾಣಿ ಶರೀರ ಎಲ್ಲ ಹೋಗುತ್ತೆ. ಇದೇ ರೀತಿ ತಿಳಿದುಕೋ. ಹೀಗೆ ಸೌಮ್ಯನೆ ಮಗು ಶ್ವೇತಕೇತು ಇದನ್ನು ಈ ರೀತಿಯಾಗಿ ಗೊತ್ತು ಮಾಡಿಕೋ. ಏನು ಅಂತ, ಜೀವ ಅಪೇತ, ಜೀವತ್ವವನ್ನು ಬಿಟ್ಕೊಂಡ, ಜೀವವಲ್ಲದೆ ಇರೋದು ಏನೇನಿದೆಯೋ ಅದಷ್ಟು ಸಾಯುತ್ತೆ. ನ ಜೀವೋ ಮ್ರಿಯತೆ, ಜೀವ ಮಾತ್ರ ಸಾಯಲ್ಲ. ಜೀವ ಮಾತ್ರ ಜನ್ಮಾಂತರಕ್ಕೆ, ಲೋಕಾಂತರಕ್ಕೆ ಎಲ್ಲ ಹೋಗ್ತಾ, ಅವನಿಗೆ ಪುಣ್ಯ ಪಾಪ ಸಂಬಂಧ ಇರೋದು. ಪುಣ್ಯ ಪಾಪ ಸಂಬಂಧ ಇರೋದು ಜೀವನಿಗೆ. ಮತ್ತೆ ಜೀವ ಅನ್ನೋದು ಪರಮಾತ್ಮ ಪಕ್ಷದವನಾದ್ರಿಂದ ಒಂದು ರೀತಿ ಆ ದೇವತೆಯ ಆಭಾಸ, ಅದು ನೆರಳು. ವಾಸ್ತವವಾಗಿ ಅದು ಎಂಟಿಟಿ ಇಲ್ಲ, ಅಸ್ತಿತ್ವವೇ ಇಲ್ಲ, ಅದಕ್ಕೆ ತೋರಿಕೆ. ಆದರೆ ಆ ತೋರಿಕೆ ರೂಪ ಇದೆಯಲ್ಲ, ಸತ್ಯತ್ವ ಗೊತ್ತಾಗೋವರೆಗೂ ತೋರಿಕೆ ರೂಪ ಹೋಗಲ್ಲ. ಅದು ಮರೆಯಾಗತ್ತೆ, ತೋರ್ಕೊಳತ್ತೆ ಹೊರತು ಪೂರ್ತಿ ಇಲ್ಲ ಅಂತಾಗಲ್ಲ. ಇಲ್ಲ ಪರಮಾತ್ಮ ಪಕ್ಷಕ್ಕೆ ಸೇರುತ್ತೆ, ಇಲ್ಲ ಈ ವ್ಯಕ್ತ ರೂಪ ಇರುತ್ತೆ. ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಕೂಡ್ಕೊಂಡಾಗ ವ್ಯಕ್ತನಾಗ್ತಾನೆ, ದೇಹೇಂದ್ರಿಯ ಮನೋಬುದ್ಧಿ ಬಿಟ್ಕೊಂಡಾಗ ಅವ್ಯಕ್ತನಾಗ್ತಾನೆ, ಸೂಕ್ಷ್ಮವಾಗಿರ್ತಾನೆ. ನ ಜೀವೋ ಮ್ರಿಯತೆ, ಜೀವ ಮಾತ್ರ ಸಾಯೋದಿಲ್ಲ ಅಂತ. ಈತನು ಈ ಜೀವನಿದಾನಲ್ಲ, ಇವನು ಅತ್ಯಂತ ಸೂಕ್ಷ್ಮನು. ಜೀವತ್ವ ಇದೆಯಲ್ಲ, ಇದು ಉಪಾಧಿಯಿಂದ ಕಲ್ಪಿತವಾದ ವಿಶೇಷವೇ ಹೊರತು ಸ್ವತಃ ಜೀವ ಅನ್ನುವ ಒಂದು ವಿಶೇಷವಾದ ಪರಮಾತ್ಮನ್ನು ಬಿಟ್ಟ, ಉಪಾಧಿಯನ್ನು ಬಿಟ್ಟ ಒಂದು ಎಂಟಿಟಿ ಇಲ್ಲ ಅದಕ್ಕೆ. ನಾನು ಅನ್ನೋದೇ ಜೀವರೂಪ. ನಮ್ಮಲ್ಲಿ ಏನು ನಾನು ಅನ್ನೋ ರೂಪ ಇದೆ, ನಾನು ಅನ್ನೋ ರೂಪವೇ ಜೀವರೂಪದ ಮೂಲ ರೂಪ. ಅದು ವ್ಯಕ್ತತೆ ಆಗುತ್ತೆ, ನಾಶವಾಗಲ್ಲ. ಇಲ್ಲ ಬಾಧಿತವಾಗತ್ತೆ ಅಂದ್ರೆ ಘಟಾಕಾಶ ಮಹಾಕಾಶ ಗೊತ್ತಾಗುವ ಹಾಗೆಯೇ ಜೀವನೇ ಪರಮಾತ್ಮ ಗೊತ್ತಾಗ್ತಾನೆ. ಶೇಷೋ ಅಣಿಮ, ಈ ಜೀವರೂಪ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕದ್ದು. ಇದನ್ನೇ ಈ ಜೀವರೂಪ ಪರಮಾತ್ಮರಾದ್ರಿಂದ ಇದನ್ನೇ ಎಲ್ಲವೂ ಆತ್ಮವನ್ನಾಗಿ ಉಳ್ಳದ್ದಾಗಿದೆ. ಅದು ಸತ್ಯ, ಅದೇ ಆತ್ಮ, ಅದೇ ನೀನಾಗಿರುವೆ ಇಲ್ಲಿ ಶ್ವೇತಕೇತುವೇ
ಅಂತ ಹೇಳಿ ಮತ್ತೊಮ್ಮೆ ನನಗೆ ತಿಳಿಸಿಕೊಡಿ. ಭೂಯ ಏವಮಾ ಭಗವಾನ್ ವಿಜ್ಞಾಪ, ಮತ್ತೊಮ್ಮೆ ಪೂಜ್ಯರೇ ತಿಳಿಸಿಕೊಡಿ. ವಿಜ್ಞಾಪಯಿತು ಅಂದ್ರೆ ಮತ್ತೆ ಮಾಡಿಕೊಡಿ, ತಿಳಿಸಿಕೊಡಿ. ಆಗ್ಲಿಪ್ಪ ಹೇಳ್ಕೊಡ್ತೀನಿ ಅಂದ್ರು. ಯಥಾ ಅಸ್ಮಿನ್ ವೃಕ್ಷ ದೃಷ್ಟಾಂತೆ ದರ್ಶಿತಂ, ಯಥಾ ಅಸ್ಮಿನ್ ವೃಕ್ಷದೃಷ್ಟಾಂತೆ ದರ್ಶಿತಂ ಜೀವೇನ ಯುಕ್ತೋ ವೃಕ್ಷಃ ಜೀವೇನ ಯುಕ್ತೋ ವೃಕ್ಷಃ ಶುಷ್ಕಃ ಅಶುಷ್ಕಃ ರಸಪಾನಾದಿಯುಕ್ತಃ ರಸಪಾನಾದಿಯುಕ್ತಃ ಜೀವತೀತ್ಯುಚ್ಯತೆ. ಜೀವತೀತ್ಯುಚ್ಯತೆ ತದ್ ಅಪೇತಶ್ಚ ಮ್ರಿಯತೆ ಇತ್ಯುಚ್ಯತೆ. ತದಪೇತಶ್ಚ ಮ್ರಿಯತೆ ಇತ್ಯುಚ್ಯತೆ. ಹೇಗೆ ಈ ವೃಕ್ಷ ದೃಷ್ಟಾಂತ ಹೇಗಿದೆಯೋ, ಈ ಮರ ಒಣಗೋದು, ಒಂದೊಂದು ಕೊಂಬೆ ಒಣಗೋದು, 2-3 ಕೊಂಬೆ ಒಣಗೋದು, ಆಮೇಲೆ ಪೂರ್ತಿ ಬಿಟ್ಟು ಹೋಗೋದು, ಅಥವಾ ಕಡಿದ್ರು ಚಿಗುರೋದು. ಕೊಂಬೆಗಳನ್ನ ಕಡಿದ್ರು ಜೀವ ಇದ್ಬಿಟ್ರೆ ಮತ್ತೆ ಚಿಗುರುತ್ತೆ, ಜೀವ ಇದ್ರೇನೆ ಚಿಗುರೋದು. ಈ ರೀತಿ ವೃಕ್ಷ ದೃಷ್ಟಾಂತದಲ್ಲಿ ಜೀವರೂಪ ಯಾವ ರೀತಿ ಕೂಡ್ಕೊಂಡದ್ದನ್ನು ನಾನು ತೋರಿಸಿಕೊಳ್ಬೋ. ಇದೇ ಇದ್ದಾಗ ಜೀವ ಇದ್ದಾಗ ಅಶುಷ್ಕ, ರಸಪಾನ ಅಂದ್ರೆ ಒಣಗದೇ ಇದ್ದದ್ದಾಗಿರುತ್ತೆ. ರಸಪಾನಾದಿಗಳಿಂದ ಕೂಡ್ಕೊಂಡು ಜೀವ ಇರ್ತಾನೆ. ಅದು ಬಿಟ್ಟರೆ ತದಪೇದಶ ಮ್ರಿಯತೆ, ಜೀವ ಬಿಟ್ಟ ಅಂದ್ರೆ ಒಣಗೋಗತ್ತೆ, ಎದೆಲ್ಲ ಉದುರುತ್ತೆ, ಸತ್ತೋಗುತ್ತೆ. ಏವಮೇವ ಖಲು ಸೌಮ್ಯ ವಿದ್ಧೀತಿ ಹೋವಾಚ. ಏವಮೇವ ಖಲು ಸೌಮ್ಯ ವಿದ್ಧೀತಿ ಉವಾಚ. ಇದೇ ರೀತಿಯಾಗಿಯೇ ಸೌಮ್ಯನೇ ಶ್ವೇತಕೇತಿಗೆ ತಿಳಿದುಕೋ, ಗೊತ್ತು ಮಾಡ್ಕೋ ಎಂಬುದಾಗಿ ಹೇಳಿದ. ಜೀವಾಪೇತಂ ಜೀವವಿಯುಕ್ತಂ ವಾವಕಿಲ, ಜೀವಾಪೇತಂ ಜೀವವಿಯುಕ್ತಂ ವಾವಕಿಲ ನಂ ಶರೀರಂ ಮ್ರಿಯತೆ ಇದಂ ಶರೀರಂ ಮ್ರಿಯತೆ ನ ಜೀವೋ ಮ್ರಿಯತೆ ಇತಿ. ನ ಜೀವೋ ಮ್ರಿಯತೆ ಇತಿ. ಜೀವಾಪೇತ ಅಂದ್ರೆ ಜೀವ ವಿಯುಕ್ತ, ಜೀವ ಬಿಟ್ಕೊಂಡದ್ದಾದ ಯಾವ ಅಂಗ ಆದ್ರೂ ಸರಿ, ಯಾವ ಕೊಂಬೆ ಆದ್ರೂ ಸರಿ, ಅದು ಇದಾಗ್ಬಿಡುತ್ತೆ, ಒಂಥರ ಭಾರ ಬಿಡುತ್ತೆ. ಈ ಜಾಗಕ್ಕೆ ಕೈ ಜೀವ ಬಿಟ್ಕೊಂಡು ಅದು ಬಿಡ್ತಂದ್ರೆ ಇದರಲ್ಲಿ ಏನು ಮಾಡಕ್ಕೆ ಆಗಲ್ಲ, ಎತ್ತಕ್ಕಾಗಲ್ಲ, ಇಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಜೀವನಿಂದ ಅಪೇತ ಅಂದ್ರೆ ಹೊರಚಾದದ್ದು, ಬೇರ್ಪಟ್ಟದ್ದು, ಜೀವತ್ವ ರಹಿತವಾದದ್ದು ಯಾವುದಿದೆಯೋ ಆ ರಹಿತವಾದ ಶರೀರವಾದ್ರೂ ಸರಿ, ಅಂಗವಾದ್ರೂ ಸರಿ, ಅಂಗವೂ ಸತ್ತೋಗುತ್ತೆ, ಶರೀರವೂ ಸತ್ತೋಗುತ್ತೆ, ಜೀವ ಮಾತ್ರ ಸಾಯೋದಿಲ್ಲ. ಇದು ಮೀಮಾಂಸಕರಿಗೂ ಒಪ್ಪಿಗೆ ಆದ ಪಕ್ಷ. ಮೀಮಾಂಸಕರು ಜೀವನನ್ನೇ ಲಾಸ್ಟ್ ಅಂತ ಇಟ್ಕೊಂಡಿದ್ದಾರೆ. ಜೀವನಕ್ಕಿಂತ ಬೇರೆ ಇನ್ನೊಬ್ಬ ಪರಮಾತ್ಮ ಇದ್ದಾನೆ ಅನ್ನೋ ಒಪ್ಪಲ್ಲ ಮೀಮಾಂಸಕರು. ಪಾರಮಾರ್ಥಿಕಮೇವ ಜೈವಂ ರೂಪಂ ಮನ್ಯಂತೆ. ಅಸ್ಪದೀಯಾಶ್ಚ ಕೇಶಿತು, ನಮ್ಮೂರಲ್ಲೂ ಕೆಲವರು ಅದಂತಿದ್ದಾರೆ ಅಂತ. ಈ ಜೀವರೂಪ ಭೇದ ಮಾಡೋದು ಬಹಳ ಮಿಸ್ಟೀರಿಯಸ್ಸು, ಬಹಳ ರಹಸ್ಯ. ಜೀವರೂಪ ಭೇದವಾಯಿತು ಅಂದ್ರೆ ಜ್ಞಾನ ಆಯ್ತು ಅಂತ ಅರ್ಥ. ಅಲ್ಲೇ ನಮಗೆ ಎಲ್ಲ ತೊಂದರೆಗಳು ಆಗುತ್ತಾ ಇರೋದು. ಜೀವತ್ವ ಅಭಿಮಾನದಿಂದಲೇ ಸಂಸಾರಿತ್ವ, ಪರಿಚ್ಛಿನ್ನತ್ವ, ಜನ್ಮ ಮರಣಾಧಿಪತ್ವ, ಸುಖ ದುಃಖಾಧಿಪತ್ವ, ಪುಣ್ಯ ಪಾಪಾಧಿಪತ್ವ ಎಲ್ಲ ಜೀವನಿಮಿತ್ತವಾಗೇ ಬರೋದು. ಕಾರ್ಯಶೇಷೇ ಚ ಸುಪ್ತೋತ್ಥಿತಸ್ಯ ಕಾರ್ಯಶೇಷೇ ಚ ಸುಪ್ತೋತ್ಥಿತಸ್ಯ ಮಮೇದಂ ಕಾರ್ಯಶೇಷಂ ಮಮೇದಂ ಕಾರ್ಯಶೇಷಂ ಅಪರಿಸಮಾಪ್ತಮಿತಿ ಅಪರಿಸಮಾಪ್ತಮಿತಿ ಸ್ಮೃತ್ವಾ ಸ್ಮೃತ್ವಾ ಸಮಾಪನ ದರ್ಶನ. ಸಮಾಪನ ದರ್ಶನ. ನಿನ್ನೆ ಏನೋ ಒಂದು ಕೆಲಸ ಮಾಡಿರ್ತಾನೆ, ಅರ್ಧ ಮಾಡಿರ್ತಾನೆ, ಮಲಗುತ್ತಾನೆ, ಮಲಗಿ ಮತ್ತೆ ಹೇಳ್ತಾನೆ, ಎದ್ದುಬಿಟ್ಟು ನಾನು ಈ ಕೆಲಸ ಮಾಡಬೇಕಾಗಿದೆ, ನೆನ್ನೆ ಇಷ್ಟು ಮಾಡಿದ್ದೀನಿ, ಅರ್ಧ ಮಾಡಿದ್ದೀನಿ, ಇವಾಗ ಇನ್ನು ಪೂರೈಸ್ತೀನಿ ಅಂತ ಹೇಳಿ ಮಾರನೇ ದಿವಸ ನೆನೆಸ್ಕೊಂಡು ಅವನು ಮುಂದುವರಿಯೋದು ಕಂಡು ಬರೋದ್ರಿಂದ ನಿನ್ನೆಗೂ ಇವತ್ತಿಗೂ ನಾಳೆಗೂ ಎಂದೆಂದಿಗೂ ಇರೋ ಜೀವ ಒಬ್ಬನೇ. ದೇಹಾದಿಗಳು ಮಾತ್ರ ಚೇಂಜ್ ಆಗ್ತಾನೇ ಇರತ್ತೆ. ವ್ಯವಹಾರದಲ್ಲಿ ಹಾಗೆಮ್ಮ, ಜೀವನು ಜನ್ಮಾಂತಕ್ಕೆ ಲೋಕಾಂತಕ್ಕೆ ಒಬ್ಬನೇ. ಯಾರೋ ಪುಣ್ಯ ಪಾಪ ಮಾಡಿದ್ರು ಯಾರೋ ಅನುಭವಿಸೋದು ಒಂದು ಹೊರೆಯಾಗಲ್ಲಪ್ಪ. ನಾವು ಯಜ್ಞ ಮಾಡಿದ್ರು ಯಾರೋ, ಸ್ವರ್ಗ ಹೋಗೋರು ಯಾರೋ ಅಲ್ಲಪ್ಪ. ಹಾಗೆ ಪಾಪ ಮಾಡಿದ್ರು ಯಾರೋ, ಯಾರಿಗೋ ಪ್ರಾಣಿ ಸಾವಿರಾಂತ ಜನ್ಮ ಅಲ್ಲ. ಆ ಜೀವನಿಗೆ ಹಾಗೆ ಪುಂಸ್ತ್ವಾದಿವತ್ವಸ್ಯ ಸತ್ವಾಭಿವ್ಯಕ್ತಿ ಯೋಗ ಸೂತ್ರದಲ್ಲಿ ಹೇಗೆ ಬಾಲ್ಯದಲ್ಲೂ ಪುಂಸ್ತ್ವ ಇದ್ದು ಯೌವನದಲ್ಲಿ ಅದು ಹೇಗೆ ಆವಿರ್ಭಾವ ಆಗುತ್ತೋ ಹಾಗೆ ಜೀವತ್ವ ಮರಣದಲ್ಲೂ ಸುಷುಪ್ತಿಯಲ್ಲೂ ಬೀಜ ರೂಪದಲ್ಲಿರುತ್ತೆ. ಅದು ಮತ್ತೆ ಶರೀರ ಬಂದ ಕೂಡ ಮತ್ತೆ ತೋರ್ಕೊಳ್ಳುತ್ತೆ. ತತ್ವಜ್ಞಾನ ಆಗುವವರೆಗೂ ಅದು ಹೋಗೋದೇ ಇಲ್ಲ, ಬಾಧಿತವೇ ಆಗೋಲ್ಲ. ಯದ್ಯಪಿ ಸ್ವರೂಪದಿಂದ ತೋರಿಕೆ, ಇಲ್ಯೂಷನ್ನು, ಎಂಟಿಟಿ ಇಲ್ಲ ಅನ್ನೋ ನಿಜವಾದ ಈ ಕಡೆಯಿಂದ, ವ್ಯವಹಾರ ಕಡೆಯಿಂದ ಅದು ಏನ್ ಮಾಡುದು ಹೋಗೋದೇ ಇಲ್ಲ. ವ್ಯವಹಾರ ಇಟ್ಕೊಂಡ್ಬಿಟ್ರೆ, ಅವಿದ್ಯೆ ಒಪ್ಕೊಂಡ್ಬಿಟ್ರೆ, ಜ್ಞಾನ ಉಂಟಾಗುವವರೆಗೂ ಅವಿದ್ಯೆ ಹೋಗಲ್ಲ, ಅವಿದ್ಯೆ ಹೋಗುವವರೆಗೂ ಜೀವತ್ವ ಹೋಗಲ್ಲ, ಜೀವತ್ವ ಹೋಗುವವರೆಗೂ ಸಂಸಾರ ನಿವೃತ್ತಿ ಇಲ್ಲ. ಜೀವತ್ವ ಸೂಕ್ಷ್ಮ ರೂಪ ಇದು ಮಾತ್ರಕ್ಕೆ ಸಂಸಾರ ನಿವೃತ್ತಿ ಆಯ್ತು ಅನ್ಕೋಬೇಡಿ.
ಅವನಿಗೆ ಮಮೇದಂ ಕಾರ್ಯ, ನನ್ನದು ಈ ಕೆಲಸ ಅರ್ಧ ಮಾಡಿದ್ದೆ ಅಂತ. ನಾನು ಒಂದು ಯಾರು ಜೀವ, ಅವನೇ ಇವತ್ತು ಅದು ಪೂರ್ತಿ ಮಾಡ್ತಾನೆ. ಹಾಗಾಗಿ ಕಾರ್ಯ ಪರಿಶೇಷದ ಪರಿಸಮಾಪ್ತಿಯು ಇದರಲ್ಲಿ ನೆನಪಿಸ್ಕೊಂಡು ಮಾಡೋದು ಕಂಡು ಬಂದಿರೋದ್ರಿಂದ ಜೀವನು ಒಬ್ಬನೇ. ಉಪಾಧಿಗಳು ಬೇರೆ ಬೇರೆ. ಮನುಷ್ಯ ಶರೀರ ಗಂಡಾಗ್ಬೋದು, ಹೆಣ್ಣಾಗ್ಬೋದು, ಪ್ರಾಣಿ ಆಗ್ಬೋದು, ಪಕ್ಷಿ ಆಗ್ಬೋದು, ಕ್ರಿಮಿಕೀಟ ಆಗ್ಬೋದು. ಜೀವ ಕರ್ಮ ವಿಪಾಕದಿಂದ ದೇವತಾ ಶರೀರವನ್ನು ಪಡ್ಕೋಬಹುದು. ಜೀವ ಒಬ್ಬನೇ. ಅದೇ ಜೀವನಿಗೆ ಆ ಕರ್ಮ ವಿಪಾಕ ಪ್ರಕಾರವಾಗಿ ಬೇರೆ 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 ಜನ್ಮ ಬರ್ತಾ ಇರುತ್ತೆ. ಆತ್ಮಜ್ಞಾನ ಆಗುವವರೆಗೂ ಅದು ಬಿಟ್ಟಿದ್ದಲ್ಲ. ತತ್ವಜ್ಞಾನವಾಗುತ್ತಲೇ ನಾನು ಹಿಂದೂ ಹುಟ್ಟಿಲ್ಲ, ಮುಂದೂ ಹುಟ್ಟೋನಲ್ಲ, ಈಗಲೂ ಹುಟ್ಟಿಲ್ಲ, ಹುಟ್ಟೇ ಇಲ್ಲ, ನನಗಲ್ಲ ಯಾರಿಗೂ ಹುಟ್ಟಿಲ್ಲ, ಪ್ರಪಂಚವೇ ಹುಟ್ಟಿಲ್ಲ ಅಂದ್ಕೊಂಡ್ಬಿಡ್ತಾನೆ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ, ಆ ಜ್ಞಾನ ಆಗ್ಬಿಡುತ್ತೆ. ಜ್ಞಾನವಾಗುವಾಗ ಎಲ್ಲವನ್ನು ಬಾಧೆ ಮಾಡಿ ಜ್ಞಾನ ಆಗ್ಬಿಡುತ್ತೆ. ಅದು ಬಹಳ ದೊಡ್ಡ ಸೈನ್ಸ್, ಅದು ಮಹಾ ಸೈನ್ಸು. ಅದು ಬದಿಗೊತ್ತಿದ್ರೆ, ವ್ಯವಹಾರ ಕ್ಷೇತ್ರಕ್ಕೆ ಬಂದ್ರೆ, ಪುಣ್ಯ ಪಾಪ ಅದನ್ನು ಒಪ್ಕೊಂಡ್ರೆ, ಪ್ರಪಂಚ ಸತ್ಯ ಅಂತ ಅಂದ್ಕೊಂಡ್ರೆ ಇವನಿಗೆ ಜನ್ಮ ತಪ್ಪಿದ್ದಲ್ಲ, ಇದು ತಪ್ಪಿದ್ದಲ್ಲ ಆಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಏನ್ ಮಾಡಿ ಬಿಡಿಸ್ಕೊಳ್ಳೋದು. ಜಾತ ಮಾತ್ರಾಣಾಂಚ ಜಂತೂನಾಂ ಜಾತಮಾತ್ರ ಸ್ತನ್ಯಾಭಿಲಾಷ ಭಯಾದಿ ದರ್ಶನಾಚ್ಚ ಅತೀತ ಜನ್ಮಾಂತರ ಅನುಭೂತ ಸ್ತನ್ಯಪಾನ ದುಃಖಾನುಭವ ಗಮ್ಯತೆ. ಹುಟ್ಟಿದ ಮಗು, ಹುಟ್ಟಿದ ಕರು, ಹುಟ್ಟಿ ಕೂಡಲೇ ಅದು ತಾಯಿ ಹಾಲು ಕುಡಿ ಅಪೇಕ್ಷೆ ಪಡುತ್ತೆ. ಅದು ಹೆಂಗ್ ಬಂತು ಅದಕ್ಕೆ ಅಂದ್ರೆ ಅದಕ್ಕೆ ಸಂಸ್ಕಾರ ಇರಬೇಕು. ಹಿಂದಿನ ಜನ್ಮಾಂತರ ಸಂಸ್ಕಾರ ಇಲ್ಲದೆ ಹೋದ್ರೆ ಹಾಗೆ ಕರುವಿಗೆ ತಾಯಿ ಮೊಲೆಯನ್ನು ಹಿಡ್ಕೊಂಡು ಹೋಗುವಂತಹ ಒಂದು ಪ್ರವೃತ್ತಿ ಬರಬಾರ್ದಾಗಿತ್ತು. ಅದು ಹೆಂಗ್ ಗೊತ್ತಾಯ್ತು? ತಾಯಿ ಮೊಲೆ ಇಲ್ಲದೆ ನಂಗೆ ಆಹಾರ ಸಿಗುತ್ತೆ, ಅಲ್ಲೇ ಬದುಕೋದು ಅಂತ ಹೇಳಿ ಕರು ಇನ್ನು ಹುಟ್ಟಿ ಒಂದು 2 ಗಂಟೆ ಆಗಿರಲ್ಲ, ತಾಯಿ ಮೊಲೆ ಹೊಡ್ಕೊಂಡು ಹೋಗಿ ಇದು ಮಾಡುತ್ತೆ. ಸ್ತನ್ಯಪಾನ ಮತ್ತು ಅದು ಅಭಿಲಾಷ ಮತ್ತು ಅದು ಬೆಚ್ಚಬಿಡುತ್ತೆ, ಮಗು ಬೆಚ್ಚಬಿಡುತ್ತೆ. ಇದು ಮೊದಲೇ ಟೈಮ್ ಆದ್ರೆ ಬೆಚ್ಚಬಾರ್ದಾಗಿತ್ತು. ಹಿಂದೆಲ್ಲೋ ಆ ಬೆಚ್ಚಿದ್ದು ಇದು ವಾಸನೆ ಇದೆ, ಬೆಚ್ಚಬಿಡುತ್ತೆ. ಮಕ್ಕಳಿಗೆ ಈಗ ಅಂದ್ಬಿಡು ಒಳಸಿ ಮಾಡ್ಬಿಡುತ್ತೆ. ಆ ಹಿಂದಿನ ಭಯದ ವಾಸನೆ ಸೂಕ್ಷ್ಮವಾಗಿರುತ್ತಲ್ಲ, ಮತ್ತೆ ಮಕ್ಕಳಿಗೆ ಎದ್ದು ಬಿಡುತ್ತೆ. ಅಂದ್ರೆ ಈ ಸ್ತನ್ಯಪಾನ ಅಭಿಲಾಷೆ ಭಯ ಆದಿಯಿಂದ ಇಷ್ಟವಾದದ್ದೇ ತಗೊಳಕ್ ಹೋಗೋದು, ಇಷ್ಟವಾದ ಪ್ರವೃತ್ತಿ ಆಗತ್ತೆ. ಅಷ್ಟು ಹಿಂದೆ ಇದೇ ಮುಂತಾದ ವ್ಯವಹಾರ ಕಂಡು ಬಂದಿರೋದ್ರಿಂದ ಇದಕ್ಕೆಲ್ಲ ಕಾರಣ ಅದೀತ ಜನ್ಮಾಂತರದಲ್ಲಿ ಅನುಭವಿಸಿದ್ದಾದ ಸ್ತನ್ಯಪಾನ ಮತ್ತೆ ಭಯದಿಂದ ದುಃಖಾನುಭವ, ಈ ಒಂದು ಸ್ಮೃತಿ ಇದೆ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಆ ಸ್ಮೃತಿ ಇದ್ದಾಗಲೇ ಭಯ ಪಟ್ಟಾಗ ದುಃಖ ಆಗುತ್ತೆ, ಭಯ ಆಗಬಾರ್ದು ಅಂತ ಇದು ಮಾಡ್ತಾರೆ. ಭಯ ಪರಿಹಾರ ಗೊತ್ತಾಡುತ್ತೆ. ಭಯವಾದ ಅದಕ್ಕೆ ಆಗೋಲ್ಲ. ದುಃಖ ಭಯ ಕಷ್ಟ ಬೇಡ, ಸುಖ ಅನುರಾಗ ಪ್ರೀತಿ ಸಂತೋಷ ಬೇಕು. ನಿಮ್ಮ ಮಕ್ಕಳನ್ನ ಮುದ್ದು ಮಾಡೋ, ನಿಮ್ಮ ಜೊತೆಲೇ ಇರುತ್ತೆ ಮಕ್ಕಳು. ತುಂಬಾ ಮುದ್ದು ಮಾಡಿ ಬೇಕಾದ ಆಟ ಸಾಮಾನು ತಂದು ಕೊಟ್ಟು ಅದನ್ನ ಎತ್ಕೊಂಡೋಗಿ ಅದನ್ನ ನಾಯಿ ಹಸು ಎಲ್ಲ ಕಾಗೆ ತೋರಿಸ್ಕೊಂಡು ಹೊಂಡೋಡ್ಕೊಂಡ್ಬಂದ್ರೆ ಮತ್ತೆ ನನ್ನ ಬರುತ್ತೆ. ಯಾಕೆ ನಂಗೆ ಅನುಕೂಲ ನಡ್ಕೊಳ್ತಾನೆ, ನಂಗೆಲ್ಲ ತೋರಿಸ್ತಾನೆ ಅಂತ. ಒಂದು 2 ದಿವಸ ಮಗುನ ಎತ್ಕೊಂಡು ಬೀದಿಯಲ್ಲಿ ತಿರುಗಾಡ್ಸ್ಕೊಂಡ್ ಬಂದ್ಬಿಡಿ, ಆಮೇಲೆ ನಿಮ್ ಕಾಲ ಹತ್ರ ಬಂದು ಕೂತ್ಕೊಂಡ್ಬಿಡುತ್ತೆ ಮಗು. ನಿಂತ್ಕೊಂಡು ಕೂಡ ನಿಮ್ ಕಾಲ ಹತ್ರ ಬರುತ್ತೆ, ನೀನ್ ಎತ್ಕೋ ಅಂತ. ಎತ್ಕೊಂಡು ಮತ್ತೆ ನಂಗೆ ತಿರುಗಿಸ್ಕೊ, ಉತ್ಸವ ಮಾಡ್ಕೊಂಬಾ ಅಂತ. ಮನೆಗೆ ಬಂದು ಬೇಜಾರು ಮಾಡ್ಕೊಳುತ್ತೆ, ಇಳಿಸಿದ್ರೆ ಅಳುತ್ತೆ. ಎತ್ಕೊಂಡು ಇಳಿಸೋ ಅಳುತ್ತದು, ಇಳಿಸ್ಲೇಬಾರದನ್ನ. ಅವಕ್ಕೆ ಅಷ್ಟು ಅನುಕೂಲೆ ಪ್ರವೃತ್ತಿ, ಪ್ರತಿಕೂಲೆ ನಿವೃತ್ತಿ. ಆ ವಾಸನೆ ಊರ್ಕೊಂಡ್ಬಿಟ್ಟಿರುತ್ತೆ. ಆ ಮಗುಗೆ ಯಾವಾಗಪ್ಪ ಸಂಸ್ಕಾರ ಅದು, ಯಾವಾಗಪ್ಪ ಅಭ್ಯಾಸ ಮಾಡಿದೆ? ಜನ್ಮಾಂತರದ್ದೇ ಆಗ್ಬೇಕೆ ಹೊರತು ಇವಾಗ ಏನು ಅಭ್ಯಾಸ ಮಾಡಿಲ್ಲ ಅದು. ಅತೀತ ಜನ್ಮಾಂತರ ಅನುಭೂತ ಆಯ್ತಲ್ವಾ? ಹಿಂದೆ ಕಾಲದಂತಹ ಜನ್ಮಾಂತರ ಅನುಭವಿಸಿದ್ದಾದ ಸ್ತನ್ಯಪಾನ ಮತ್ತು ದುಃಖಾನುಭವದ ಸ್ಮೃತಿ ಇದೇನು ಗೊತ್ತಾಗತ್ತೆ. ಅಗ್ನಿಹೋತ್ರಾದೀನಾಂಚ ವೈದಿಕಾನಾಂ ಕರ್ಮಣಾಂ ಅರ್ಥವತ್ವಾತ್ ಜೀವೋ ಮ್ರಿಯತೆ ಇತಿ. ಅಷ್ಟೇ ಅಲ್ಲ, ವೈದಿಕವಾಗಿರೋ ಅಗ್ನಿಹೋತ್ರಾದಿ ಕರ್ಮಗಳು ಸಾರ್ಥಕವಾಗಬೇಕಾದ್ರೆ ಜೀವ ಸಾಯಬಾರ್ದು. ಜೀವನೇ ಸತ್ತೋಗ್ಬಿಟ್ರೆ ಅಗ್ನಿಹೋತ್ರಾದಿ ಕರ್ಮದ ಫಲ ಯಾರಿಗೆ? ಅಷ್ಟೇ ಅಲ್ಲ, ಈ ಪಾಪದ ಫಲವು ಯಾರಿಗೆ? ಪಾಪಕರ್ಮ ಮಾಡ್ತಾನೆ, ಕಳ್ತನ ಮಾಡ್ತಾನೆ, ಹತ್ಯೆ ಮಾಡ್ತಾನೆ, ಅಪೇಯಪಾನ ಅಗಮ್ಯ ಗಮನ ಮಾಡ್ತಾನೆ, ಶಾಸ್ತ್ರ ನಿಷಿದ್ಧವಾದ ಕರ್ಮವನ್ನು ಮಾಡಿದರೆ
ಅದರ ಫಲವನ್ನು ಅನುಭವಿಸುವಂತ ಜೀವ ನಿತ್ಯವಾಗಿರ್ಬೇಕು. ಅದಕ್ಕೆ ಜೀವೋ ನಿತ್ಯ ಹೇತುರಸ್ಯತ್ವ ನಿತ್ಯ. ಭಾರತ ಸಾವಿತ್ರಿ ಶುರು ಮಾಡೋ. ಊರ್ಧ್ವಬಾಹುವಿರೋಮೇಶ ನ ಜಗಚ್ಚಿಚ್ಛನೋತು ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋಃ ಧರ್ಮೋ ನಿತ್ಯಃ ಜೀವೋ ಸುಖ ದುಃಖೇತ್ವ ನಿತ್ಯೇ ಜೀವೋ ನಿತ್ಯ ಹೇತುರಸ್ಯತ್ವ ನಿತ್ಯ. ಭಾರತ ಸಾಹಿತ್ಯದಲ್ಲಿ ಕೊನೆಗೆ ವ್ಯಾಸರು ಹೇಳಿದ್ದಾರೆ, ಜೀವ ಆತ್ಮಜ್ಞಾನ ಆಗುವವರೆಗೂ ಜೀವತ್ವ ಹೋಗೋದೇ ಇಲ್ಲ. ಇದೇ ಜೀವ ಮುಸ್ಲಿಮ್ ಆಗಿ ಹುಡ್ತಾನೆ, ಕ್ರಿಶ್ಚಿಯನ್ ಆಗಿ ಹುಡ್ತಾನೆ, ಹಿಂದೂ ಆಗಿ ಹುಡ್ತಾನೆ, ಪ್ರಾಣಿಯಾಗಿ ಹುಡ್ತಾನೆ, ಗಂಡಾಗಿ ಹುಡ್ತಾನೆ, ಹೆಣ್ಣಾಗಿ ಹುಡ್ತಾನೆ, ಗಿಡಬರಬಳ್ಳಿ ಹುಡ್ತಾನೆ, ದೇವತೆಯಾಗಿ ಹುಡ್ತಾನೆ. ಎಲ್ಲಿಂದ ಸಂಚಾರ ಅಂದ್ರೆ ಅವನ ಕರ್ಮ ವಿಪಾಕ ಹೇಗಿದೆ ಅಂತ ಭಗವಂತನಲ್ಲಿ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಧರ್ಮಶಾಸ್ತ್ರವಲ್ಲ ಒಕ್ಕೊಂಡು ಹೇಳೋದು, ಆದಷ್ಟು ಪುಣ್ಯವನ್ನೇ ಮಾಡಿ, ಧರ್ಮವನ್ನೇ ಮಾಡಿ, ನ್ಯಾಯ ಮಾರ್ಗದಲ್ಲಿ ಸರಿಯಾದಂತಹ ಶಾಸ್ತ್ರೀಯ ಮಾರ್ಗವನ್ನು ಅನುಸರಣೆ ಮಾಡಿ, ಯಾವ ಕಾರಣಕ್ಕೂ ನಿಮಗೆ ಕೆಟ್ಟದಾಗಲ್ಲ, ಅನುಕೂಲ ಆಗುತ್ತೆ ಅಂತ ತುಂಬಾ ಐಕಕಂಠದಿಂದ ಒತ್ತಿ ಹೇಳುತ್ತೆ. ಪಾಪ ಕಮಿಟ್ ಆಗಬೇಡಿ, ಯಾವ ಕಾರಣಕ್ಕೂ ಪಾಪ ಕರ್ಮವನ್ನು ಮಾಡಬೇಡಿ, ಅದೋ ಜನ್ಮಕ್ಕೆ ಬಂದ್ಬಿಡುತ್ತೆ, ಹಾಳ ಹೋಗ್ತೀರಾ ನೀವು ಅಂತ. ದುಃಖ ಬಾಹುಲ್ಯ ಜನ್ಮಕ್ಕೆ ಪಾಪವೇ ಕಾರಣ, ಸುಖ ಪ್ರಾಪ್ತಿಗೆ ಪುಣ್ಯವೇ ಕಾರಣ. ಆದರೆ ಯಾವುದು ನಿಜವಾಗಿ ಸುಖ, ಹೇಗೆ ಸುಖ, ಸುಖ ಸ್ವರೂಪ ಗೊತ್ತಿಲ್ಲ. ಅವನೇನೋ ಅಂದ್ಕೊಂಡಿದ್ದಾನೆ ಈ ರೀತಿ ಎಲ್ಲ ಫೆಸಿಲಿಟಿಯಿಂದ ಕೂತ್ಕೊಂಡು ಆರೋಗ್ಯ ಆಗಿದ್ದು ಚೆನ್ನಾಗಿ 90 ವರ್ಷ 100 ವರ್ಷ ಬದುಕಿದ್ರೆ ಸುಖ ಅಂದ್ಕೊಂಡಿದ್ದಾನೆ. ಅದು ತಾತ್ಕಾಲಿಕ ಇರ್ಬೋದು, ಆದರೆ ಪರ್ಮನೆಂಟ್ ಆಗಲ್ಲ. ಪರ್ಮನೆಂಟ್ ಸುಖ ಆಗ್ಬೇಕಾದ್ರೆ ಸುಖ ಸ್ವರೂಪನಾದ ಆತ್ಮನನ್ನೇ ಕಟ್ಕೋಬೇಕು. ಆ ಸುಖವನ್ನು ಪಡಿಬೇಕಾಗಿಲ್ಲ, ಪಡೆಯೋರಲ್ಲ, ಸುಖವೇ ನಮ್ಗೆ. ಅದೇ ನನಗೆ ಏನಪ್ಪ ತತ್ತತ್ಕಾಲದ ಒಂದು ಪರಿಹಾರ ಆಗ್ಬಿಟ್ರೆ ಸಾಕು ಅನ್ಕೋತಾನೆ. ಈಗ ನಮ್ಮ ಅಮ್ಮಂಗೆ ಭಾಷೆ ಆಗ್ಬಿಟ್ರೆ ಸಾಕು, ನಮ್ಮ ಅಮ್ಮಗೆ ಹುಷಾರಾಗ್ಬಿಟ್ಟು ಮನೆ ಬಂದ್ಬಿಟ್ರೆ ಸಾಕು. ಅದ ಬಂದ್ಬಿಟ್ರೆ ಮತ್ತೆ ಇನ್ನೊಂದು ದಿವಸ ಹುಷಾರ್ ತಪ್ಪಲ್ವಾ? ಇವಾಗ ಬಂದ್ಬಿಟ್ರೆ ಇನ್ನೊಂದು 4 ಹಾಗೆ ಇರ್ತಾರ, ಇನ್ನೊಂದು ಆಗ ಹುಷಾರ್ ತಪ್ಪಿದೆ. ಶರೀರ ಬಂದಿದ್ದು ಹೋಗೋ ಕಡೆಗೆ ಹೊರತು ಏನ್ ಮಾಡಿ ಶರೀರ ಇಳಿಸ್ಕೋಕ್ಕಾಗಲ್ಲ. ಅಪ್ಪಂದು ಇಳಿಸ್ಕೋಕ್ಕಾಗಲ್ಲ, ಅಮ್ಮಂದು ಇಳಿಸ್ಕೋಕ್ಕಾಗಲ್ಲ, ಗಂಡನ್ನು ಇಳಿಸ್ಕೋಕ್ಕಾಗಲ್ಲ, ಹೆಂಡತಿನೂ ಇಳಿಸ್ಕೋಕ್ಕಾಗಲ್ಲ, ಮಕ್ಕಳು. ಶರೀರವೇ ಭಗವನ್ ಮರ್ತ್ಯಂ ವಾ ಇದಂ ಶರೀರಂ. ಆತ್ತಂ ಮೃತ್ಯುನ, ಹುಟ್ಟಿದಾಗ ಮೃತ್ಯು ಹಿಡ್ಕೊಂಡ್ಬಿಟ್ಟಿದ್ದಾನೆ, ಸಾಯುವಾಗ ಮೃತ್ಯು ಹಿಡಿಯಲ್ಲ. ಹುಟ್ಟಿದ ದಿವಸನೇ ಆ ಶರೀರ ಮೃತ್ಯು ಹಿಡ್ಕೊಂಡ್ಬಿಟ್ಟಿರ್ತಾನೆ, ಮೃತ್ಯುಗ್ರಸ್ತವಾಗಿ ಹುಟ್ಟುತ್ತೆ ಅದು. ಆದ್ರಿಂದ ಅದನ್ನು ತಪ್ಪಿಸ್ಕೋಕ್ ಹೋಗ್ಬಾರ್ದು. ಯಾವ್ದನ್ನು ತಪ್ಪಿಸ್ಕೋಬೇಕು? ಯಾವ ಕಾರಣಕ್ಕೂ ನಮಗೆ ಅಜ್ಞಾನದ ಒಂದು ಸಂಬಂಧವಿಲ್ಲದಾಗಿ ನೋಡ್ಕೊಳ್ಳೋ ಪ್ರಯತ್ನ ಪಡಬೇಕು. ವಿವೇಕವಿಲ್ಲದೆ ಅಜ್ಞಾನದಿಂದ ಕೂಡ್ಕೊಂಡು ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದನ್ನು ಅನುಭವಿಸ್ಬೇಕಾಗ್ತದೆ, ಪಡಿಬೇಕಾದ್ರೆ. ಹಾಗೆ ಅಗ್ನಿಹೋತ್ರ ಮುಂತಾದ ವೈದಿಕ ಕರ್ಮಗಳೇನುಂಟೋ ಅದು ಅರ್ಥವತ್ತ ಸಾರ್ಥಕವಾಗಿರೋದ್ರಿಂದ ಜೀವ ಸಾಯೋದಿಲ್ಲ. ಇದು ವ್ಯವಹಾರ ದೃಷ್ಟಿ. ಪರಮಾರ್ಥ ದೃಷ್ಟಿಯಿಂದ ಜೀವ ಇಲ್ಲೇ ಇಲ್ಲ, ಜೀವತ್ವವೇ ಅವಿಜಾಕಲ್ಪಿತ. ಜೀವ ಎಂಬುದೇ ಬರೀ ತೋರಿಕೆ. ಘಟಾಕಾಶ ಹೇಗೆ ನಿಜವಾಗಿ ಇಲ್ವೋ, ಮಹಾಕಾಶ ಒಂದೇ ಘಟಾಕಾಶ ಬರುತ್ತೋ ಹಾಗೆ ಆ ಅಂತಃಕರಣ ತಟ್ಟೆ ಒಳಗೆ ಅಭಿಮಾನ ಪಟ್ಕೊಂಡ ಚೇತನಿಗೆ ಜೀವ ಎಂದು ಹೆಸರು. ಜೀವ ಅಂದ್ರೆ ಯಾರೋ? ಹೇಗೆ ನೀರಿನ ತಟ್ಟೆ ಒಳಗೆ ಸೂರ್ಯಚಂದ್ರ ಪ್ರತಿಬಿಂಬ ಬೀಳುತ್ತೋ, ಅಂತಃಕರಣ ತಟ್ಟೆ ಒಳಗೆ ಚೈತನ್ಯ ಪ್ರತಿಬಿಂಬೋದಯವಾಗಿ ನಾನು ಅಂತ ಎದ್ಕೊಳ್ತಲ್ಲ, ಇಟ್ ಇಸ್ ಕಾಲ್ಡ್ ಜೀವ. ಅದನ್ನ ಆ ಪ್ರತಿಬಿಂಬ ಇದೊಂದು ಅಭಿಮಾನ ಪಟ್ಕೊಂಡು ಬಿಟ್ಕೊಂಡು, ಅದೇ ಇದು ಪ್ರತಿಬಿಂಬ ಅಂದ್ರೆ ಸಾವಯವ ಅಂತ ಅಲ್ಲ, ಅಭಿಮಾನವನ್ನೇ ಪ್ರತಿಬಿಂಬ ಅಂತ ಇದ್ದಾರೆ. ಹಾಗೆ ಸಾವಯವಾದ ಸೂರ್ಯಚಂದ್ರ ಪ್ರತಿಬಿಂಬ ಬೀಳುತ್ತೆ, ನಿರ್ವಯವಾದ ಪರಮಾತ್ಮ ಪ್ರತಿಬಿಂಬ ಅಂದ್ರೆ ಅರ್ಥ ಏನು ಅಂದ್ರೆ ಪ್ರತಿಬಿಂಬದಂತೆ ಆ ಪ್ರಿಯತ್ವ, ಚೇತನತ್ವ, ಸೂಕ್ಷ್ಮತ್ವ ಇತ್ಯಾದಿ ಗುಣ ಜೀವನವೂ ಇದೆ. ಅದು ಅಂತಃಕರಣ ತಟ್ಟೆಯಲ್ಲಿ ಅಭಿಮಾನ ಪಟ್ಕೊಂಡೇ ಬರುತ್ತೆ. ಫಸ್ಟ್ ಅಂತಃಕರಣದಲ್ಲಿ ಸೇರ್ಕೊಂಡು ಅಲ್ಲಿ ಬುದ್ಧಿ, ಮನಸ್ಸು, ಪ್ರಾಣ, ಆಮೇಲೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಆಮೇಲೆ ದೇಹ, ಆಮೇಲೆ ಅನುಕೂಲ ಪ್ರತಿಕೂಲ, ನನ್ನವರು, ಬೇರೆಯವರು, ನೆಂಟರು, ಇಷ್ಟರು, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮಿದು, ನಮ್ಮಿದು ಚಂದ, ಇವೆಲ್ಲ ಒಳ್ಳೆಯವರು, ಇವೆಲ್ಲ ಅನುಕೂಲವರು, ಇದೇ ಇದು ಅಂತ, ಬೇರೆಲ್ಲ ಬಿಡುಗಡೆ ಅಂತ. ಅದು ಇವನೇ ಸ್ಕೇಲು, ಯಾಕೆ ಗೊತ್ತಿಲ್ಲ, ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಾಸ್ತವ ವಿಚಾರ ಮಾಡಿದರೆ ಬೇರೆ ಅಂದ್ರೆ ಎಲ್ಲರೂ ಬೇರೆಯವರೇ, ನಮ್ಮವರು ಅಂದ್ರೆ ಎಲ್ಲರೂ ನಮ್ಮವರೇ. ಇಷ್ಟು ಮಾತ್ರ ನಮ್ಮವರು, ಇಷ್ಟು ಅದು ಅವಿವೇಕದಿಂದ ಆಗೋದು. ಬೇರೆಯೂ ಅಷ್ಟೇ, ಇಷ್ಟು ಮಾತ್ರ ಬೇರೆ ಅಲ್ಲ ಅಂದ್ರೆ ಅವಿವೇಕ. ಅರಿವಿಗೆ ವಿಷಯವಾಗಿರೋದೆಲ್ಲ ಬೇರೆ ಅಂತ ಇಟ್ಕೊಂಡ್ರೆ ಇಡೀ ಯೂನಿವರ್ಸಲ್ ಪ್ರಪಂಚವೇ ಬೇರೆ. ಎಲ್ಲವೂ ಅರಿವಲ್ಲೇ ತೋರುತ್ತೆ, ಅರಿವೇ ಆಗಿದೆ, ಎಲ್ಲರೂ ಒಂದೇ.
ಹಾಗೆ ವೈದಿಕವಾದ ಅಗ್ನಿಹೋತ್ರ ಮುಂತಾದ ಕರ್ಮಗಳು ಸಾರ್ಥಕವಾಗಿರುತ್ತದೆ. ಆದ್ದರಿಂದ ಆಗಬೇಕಾಗಿರುವುದರಿಂದ ಜೀವ ಸಾಯೋದಿಲ್ಲ. ಸಯೇಶೋಣಿಮ ಇತ್ಯಾದಿ ಸಮಾನಂ ಅಂದ್ರು. ಸ ಏಷೋ ಅಣಿಮ ಇತ್ಯಾದಿ ಸಮಾನಂ. ಆ ಸೂಕ್ಷ್ಮವಾದ ಅಣು ತತ್ವ ಉಂಟಲ್ಲ, ಅದನ್ನೇ ಇದೆಲ್ಲವೂ ಆತ್ಮವುಳ್ಳದ್ದಾಗಿದೆ, ಅದೇ ಸತ್ಯ, ಅದೇ ನಿನ್ನ ಆತ್ಮ, ಅದೇ ನೀನಾಗಿರುವೆ ಎನ್ನುವ ವಾಕ್ಯಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಡಿ. ಮತ್ತೆ ಇನ್ನೊಂದ್ಸಲ ತಿಳಿಸ್ಕೊಡಿ ಅಂತ ಯಾಕಂದ. ಭೂಯೇಮ ಭಗವಾನ್ ವಿಜ್ಞಾಪ. ಇನ್ನೊಂದು ಸಂಶಯ ಅವನಿಗೆ, ಸಂಶಯ ತೋರಿಸ್ತಾರೆ ಭಾಷೆಕಾರರು. ಕಥಂ ಪುನರಿದಂ ಅತ್ಯಂತ ಸ್ಥೂಲಂ ಪೃಥಿವ್ಯಾದಿ ನಾಮರೂಪವದ್ ಜಗತ್ ಅತ್ಯಂತ ಸೂಕ್ಷ್ಮಾತ್ ನಾಮರೂಪರಹಿತಾತ್ ಸತೋ ಜಾಯತೆ ಇತ್ಯೇತತ್ ದೃಷ್ಟಾಂತೇನ ಭಗವಾನ್ ವಿಜ್ಞಾಪಯತಿ. ಭಾಷಿಕಾರರು ಮುಂದಿನ ಮಂತ್ರ ನೋಡ್ಬಿಟ್ಟು ಪಿಟಿಗೆ ಹಾಕ್ತಾ ಇದ್ದಾರೆ. ಏನು ಅಲ್ಲ ಅಪ್ಪ, ತಾವು ಹೇಳ್ತಾ ಇರುವಂತಹ ಜಗತ್ತಿಗೆ ಮೂಲವಾದ ಸತ್ತು ನಾಮರೂಪ ರಹಿತ, ಅತ್ಯಂತ ಸೂಕ್ಷ್ಮ, ನಿರವಯವ, ಚೇತನ, ಅವಿಕ್ರಿಯ. ಆ ಸತ್ತಿನಿಂದ ಸಾವಯವಾದ, ಅನೇಕಾತ್ಮಕವಾದ, ವಿಕ್ರಿಯಾತ್ಮಕವಾದ, ಜಡರೂಪವಾದ, ಅಚೇತನವಾದ ಜಗತ್ತು ಹೇಗೆ ಬರುತ್ತೆ ಸಾಧ್ಯ? ಕಾರ್ಯಕಾಲದ ಸಾಲಕ್ಷಣ್ಯ ಇರಬೇಕೋ ವೈಲಕ್ಷಣ್ಯವೋ? ಸಾಲಕ್ಷಣ್ಯ ಇಲ್ವಲ್ಲ. ಸತ್ತಿಗೂ ಜಗತ್ತಿಗೂ ಸತ್ತು ಕಾರಣ, ಜಗತ್ತು ಕಾರ್ಯ ಅಂದ್ರೆ ಸಾಲಕ್ಷಣ್ಯ ಅಂದ್ರೆ ಸಮಾಲಕ್ಷಣ ಇರಬೇಕು. ವೈಲಕ್ಷಣ್ಯ ಇದೆಯಲ್ಲ, ಬಂಗಾರಕ್ಕೂ ಆಭರಣಕ್ಕೂ ಸಾಲಕ್ಷಣ್ಯ ಇದೆ. ಏನ್ ಸಾಲಕ್ಷಣ್ಯ? ಬಂಗಾರವು ಆಭರಣದಲ್ಲೂ ಬಂಗಾರ ಇದ್ದೇ ಇರುತ್ತೆ. ಯಾವ ಆಭರಣ ನೋಡಿದ್ರು ಬಂಗಾರದ್ದು ತೋರ್ತಾನೆ ಇರುತ್ತೆ. ಹಾಗೆ ಬ್ರಹ್ಮದಿಂದ ಜಗತ್ ಬಂದಿದ್ರೆ ಜಗತ್ತೆಲ್ಲ ಬ್ರಹ್ಮ ಅನುಗತವಾಗಿ ತೋರ್ಬೇಕಾಗಿತ್ತಲ್ಲ, ತೋರೋದೇ ಇಲ್ವಲ್ಲ. ಬ್ರಹ್ಮ ಚೇತನ, ಜಗತ್ತು ಅಚೇತನ. ಬ್ರಹ್ಮವು ಏಕ, ಜಗತ್ತು ಅನೇಕ. ಬ್ರಹ್ಮವು ನಿರವಯವ, ಜಗತ್ತು ಸಾವಯವ. ಬ್ರಹ್ಮವು ಅವಿಕ್ರಿಯ, ಜಗತ್ತು ವಿಕ್ರಿಯಾತ್ಮಕ. ಇದೇನಿದೋ ಸಿಮಿನಾರಿಟಿನೇ ಇಲ್ಲ, ಹೋಲಿಕೆನೇ ಇಲ್ಲ ಜಗತ್ತಿಗೂ ಬ್ರಹ್ಮಕ್ಕೂ. ಅದೇನು ಬ್ರಹ್ಮವೇ ಜಗತ್ತಿಗೆ ಕಾರಣ ನೀವು ಹೇಳ್ತೀರಾ? ಏನ್ ನಂಬಕ್ಕೆ ಆಗಲ್ವಲ್ಲ, ಒಪ್ಪಳಕ್ಕೆ ಆಗಲ್ವಲ್ಲ, ಇದು ಹೆಂಗೆ ಹೇಳ್ತಿದ್ದೀರಾ ಅಂತ ಇವನ ಆಕ್ಷೇಪ, ಶ್ವೇತಕೇತು ಆಕ್ಷೇಪ. ಎರಡು ಬೇರೆ ಬೇರೆ ಆದಾಗ ಹಾಗೆ ಕಾಣುತ್ತೆ, ಇದು ಬೇರೆ ಅಲ್ಲದೆ ಇರೋದ್ರಿಂದ ಕಾಣಲ್ಲ ಅಲ್ವಾ? ಅಲ್ಲ, ಇವಾಗ ಚಿನ್ನ ಆಭರಣ ಬೇರೆ ಬೇರೆ ಆದ್ರೂ ಒಟ್ಟಿಗೆ ಕಾಣುತ್ತಲ್ಲ, ಅಲ್ಲೂ ತೋರ್ತಲ್ಲ ಚಿನ್ನ. ಮಣ್ಣು ಗಡಿಗೆ ಬೇರೆ ಬೇರೆ ಆದ್ರೂ ಗಡಿಗೆಲ್ಲ ಮಣ್ಣು ಕಾಣುತ್ತಲ್ಲ. ಹಾಗೆ ಬ್ರಹ್ಮ ಜಗತ್ತೇ ಬ್ರಹ್ಮವಾಗಿದ್ರೆ, ಬ್ರಹ್ಮ ಜಗದ್ರೂಪವಾಗಿದ್ರೆ ಜಗತ್ತೆಲ್ಲ ಬ್ರಹ್ಮರೂಪ ಕಾಣಬೇಕಾಗಿತ್ತು. ಕಾಣೋದೇ ಇಲ್ಲ. ಕೊಳಕಾಗಿ, ಅಶುದ್ಧವಾಗಿ, ದುಃಖಮಯವಾಗಿ ಹೀಗೆ ಕಾಣುತ್ತೆ ಜಗತ್ತು. ಬ್ರಹ್ಮ ಶುದ್ಧವಾಗಿ, ಆನಂದಮಯವಾಗಿ, ಚೇತನವಾಗಿ, ಪ್ರಿಯವಾಗಿ ಕಾಣ್ತಾ ಇದೆ. ಅನುಸ್ಯೂತವಾಗಿ ಏನಿದ್ರು ಅದು ಕಾಣಬೇಕಾಗಿತ್ತು ಅನ್ನೋದು ಅವನ ಒಂದು ಸಂಶಯ ಅಂತನಾ? ಹಂಗಲ್ಲ, ಕಾರ್ಯಕಾರಣ ನೀವು ಹೇಳಿದ್ರೆ ಸಿಮಿನಾರಿಟಿ ಇರ್ಬೇಕಲ್ಲ ಅಂತ ಲೋಕದಲ್ಲಿ ಹಾಗೆ ಕಂಡಿದೆ. ಕಾರ್ಯಕಾರಣಗಳಿಗೆ ಸಿಮಿನಾರಿಟಿ ಕಂಡಿದೆ. ಇಲ್ಲಿ ಸಿಮಿನಾರಿಟಿಯೇ ಇಲ್ವಲ್ಲ ಜಗತ್ತಿಗೂ ಬ್ರಹ್ಮಕ್ಕೂ. ಸಿಮಿನಾರಿಟಿ ಇದೆ, ಬ್ರಹ್ಮವೇ ಜಗತ್ತಿನ ಹೆಂಗೆ ಒಪ್ಕೊಳ್ಳೋದು ಅಂತ. ಯಾವ ಒಂದು ಅಂಶವೂ ಬ್ರಹ್ಮದ್ದು ಇಲ್ಲಿ ತೋರದೇ ಇಲ್ವಲ್ಲ. ಇದಕ್ಕೆ ಉಗುರು ಕೂದಲು ಉದಾಹರಣೆ ಕೊಡೋದಾ? ಅಲ್ಲಲ್ಲ, ಉಗುರು ಕೂದಲು ಉದಾಹರಣೆ ವೈಲಕ್ಷಣ್ಯ ಬರ್ಬೋದು ಇವನಕ್ಕೆ, ಆದ್ರೆ ಸಾಲಕ್ಷಣ್ಯ ತೋರಿಸ್ಬೇಕು. ಇವಾಗ ಸಾಲಕ್ಷಣ್ಯ ತೋರಿಸಿ ಆಮೇಲೆ ವೈಲಕ್ಷಣ್ಯ ಹೇಗೆ ಬಂತು ಅನ್ನೋದಕ್ಕೆ ಉದಾಹರಣೆ ಕೊಡ್ಬೋದು. ಸಾಲಕ್ಷಣ್ಯ ತೋರಿಸಿ ಬ್ರಹ್ಮದ ಗುಣ ಜಗತ್ತಿನಲ್ಲಿ ಪ್ರಿಯ ತೋರ್ಬೇಕು, ಜಗತ್ತಿನಲ್ಲಿ ಚೇತನ ತೋರ್ಬೇಕು, ಜಗತ್ತಿನಲ್ಲಿ ನಿರವಯವ ತೋರ್ಬೇಕು, ಜಗತ್ತಿನಲ್ಲಿ ಅವಿಕ್ರಿಯ ತೋರ್ಬೇಕು. ಹಾಗೆ ತೋರದೇ ಇಲ್ಲ. ಜಗತ್ತು ವಿಕ್ರಿಯಾತ್ಮಕವಾಗಿ, ಸಾವಯವವಾಗಿ, ಅಚೇತನವಾಗಿ, ದುಃಖಮಯವಾಗಿ, ಕೊಳಕಾಗಿ, ಭಯರೂಪಕ್ಕೆ ತೋರ್ತಾ ಇದೆ ಜಗತ್ತು. ಬ್ರಹ್ಮ ಹಾಗಿಲ್ಲ. ಇದ್ಯಾಕೆ ಹೀಗೆ ತೋರ್ತಾ ಇದೆ? ಬ್ರಹ್ಮದಿಂದ ಜಗತ್ತು ಬಂದಿದೆ. ಜಗತ್ತಿಗೂ ಬ್ರಹ್ಮಕ್ಕೂ ಏನೋ ಒಂದು ಕಾರ್ಯಕಾರಣ. ಹಾಲೇ ಮೊಸರಾದ್ರೆ ಹಾಲಿನ ಬಿಳಿ ಬಣ್ಣ, ಹಾಲಿನ ಇದೆಲ್ಲ ಅಂಶವೂ ತೋರುತ್ತೆ ಆ ಮೊಸರಲ್ಲಿ. ಸ್ವಲ್ಪ ವ್ಯತ್ಯಾಸ ಇರ್ಬೋದು. ವ್ಯತ್ಯಾಸ ಆಗದೆ ಹೋದ್ರೆ ಕಾರ್ಯಕಾರಣ ಅಂತ ಅನ್ನೋಲ್ಲ. ಪೂರ್ತಿ ಅದಾಗ್ಬಿಟ್ರೆ ಕಾರ್ಯಕಾರಣ. ವ್ಯತ್ಯಾಸ ಒಪ್ಕೊಳ್ಳೋಣ. ಸಾಲಕ್ಷಣ್ಯವೂ ತೋರಿಸಿ ಆಮೇಲೆ ವೈಲಕ್ಷಣ್ಯ ಯಾಕೆ ಏನ್ ಹೇಳೋಣ. ಸಾಲಕ್ಷಣ್ಯ ವೈಲಕ್ಷಣ್ಯಗಳನ್ನ ನೀವು ತೋರದೆ ಹೋದ್ರೆ ಅದಕ್ಕೆ ಇವರು ಸಾಂಖ್ಯರು ನಮ್ಮ ಪ್ರಧಾನ ಜಗತ್ ಕಾರಣ. ಯಾಕೆಂದ್ರೆ ಪ್ರಧಾನ ಸತ್ವತಮ ಗುಣವಾಗಿದೆ, ಜಗತ್ತೆಲ್ಲ ಸತ್ವತಮ ಗುಣವಾಗಿದೆ, ಸುಖ ದುಃಖ ಮೋಹಾತ್ಮಕವಾಗಿದೆ. ಸುಖವಾಗಿರೋದೆಲ್ಲ ಸತ್ವದಂಶ, ದುಃಖವೆಲ್ಲ ರಜಸ್ಸು, ಮೋಹವೆಲ್ಲ ತಮಸ್ಸು. ಜಗತ್ತೆಲ್ಲ ಹೀಗೆ ಇದೆ. ಅದನ್ನ ಪ್ರಧಾನ ಜಗತ್ ಕಾರಣವೇ ಹೊರತು ನಿಮ್ಮ ಇದಲ್ಲ ಅಂತ ಇವರು ಹೇಳೋದು. ವೈಶೇಷಿಕರು ಇಲ್ಲ ಜಗತ್ತಿನ ಎಲ್ಲ ಕಣ ಕಾಣುತ್ತೆ, ಅಣು ಕಾಣುತ್ತೆ. ಯಾವುದನ್ನು ಹೊಡೆದು ಅದು ಅಣು ಜಗತ್ತಿಗೆ ಕಾರಣ ಆಗ್ಬೇಕೇ ಹೊರತು
ಈ ಬ್ರಹ್ಮ ಜಗತ್ತಿಗೆ ಕಾರಣ ಆಗೋ ಬರೋಲ್ಲ. ನೋಡಿ ಎಲ್ಲಿ ನೋಡಿ ಬರೀ ಅಣುಗಳೇ ಕಾಣುತ್ತೆ. ಯಾವ ಪದಾರ್ಥ ತಗೊಂಡ್ರು ಅದನ್ನ ನಾವು ಹೊಡಿತಾ ಹೋಗ್ಬೋದು. ಹೊಡೆದಿಲ್ಲ ಪರಮಾಣುವಾಗಿ ಕೂತ್ಕೊಳ್ಳುತ್ತೆ. ಒಂದು ಕಲ್ಲು ಹೊಡಿಬೋದು, ಒಂದು ಮಣ್ಣು ಹೊಡಿಬೋದು. ಯಾವ ನೋಡಿ ಇದು ಅಷ್ಟೇ, ಬರೀ ಈ ಅಣುಗಳ ಒಟ್ಟೆ ಈ ಒಂದು ಲೋಟ ಅನ್ನೋದು ಇದ್ರಲ್ಲಿ ಬಿಡಿದ ಅಣುವಾಗಿ ನಿಂತ್ಕೊಂಡ್ಬಿಡುತ್ತೆ. ಅಣುವೇ ಜಗತ್ತಿಗೆ ಕಾರಣ ಅಂತ ವೈಶೇಷಿಕರು. ಇಲ್ಲ ಸುಖ ದುಃಖ ಹಾಗೂ ಪ್ರಧಾನ ಜಗತ್ ಕಾರಣ ಅಂತ ಸಾಂಖ್ಯರು. ಬೌದ್ಧರು ಶೂನ್ಯ ಜಗತ್ತಿಗೆ ಕಾರಣ, ಶೂನ್ಯವೇ ಹೀಗೆ ತೋರುತ್ತೆ ಅನ್ನವರು. ವೇದಾಂತಿಗಳು ಬ್ರಹ್ಮ ಜಗತ್ ಕಾರಣ ಅಂತಾರೆ. ಅಲ್ರಿ, ಬ್ರಹ್ಮ ಜಗತ್ ಕಾರಣವಾದ್ರೆ ಬ್ರಹ್ಮದ ಯಾವ ಅಂಶ ಜಗತ್ತಲ್ಲಿ ತೋರ್ತಾ ಇದೆ? ಏನಿದೆ ಜಗತ್ತಲ್ಲಿ? ಬ್ರಹ್ಮಕ್ಕೂ ಜಗತ್ತಿಗೂ ಸಾಲಕ್ಷಣ್ಯ, ಸಾಮ್ಯತೆ ಹೋಲಿಕೆ ಏನೋ ಇರ್ಬೇಕಲ್ಲ. ಏನು ಹೋಲಿಕೆ ಸಾಮ್ಯತೆ ಇಡೇ ಇದ್ದಾಗ ಹೇಗೆ ಬ್ರಹ್ಮವನ್ ಜಗತ್ತಿಗೆ ಕಾರಣ ನಾವು ಒಪ್ಕೊಳ್ಳೋದು ಅಂತ ಆಕ್ಷೇಪ. ಚೆನ್ನಾಗಿದೆ ಆಕ್ಷೇಪ, ಕರೆಕ್ಟ್ ಆಗಿದೆ. ಇದಕ್ಕೆ ದೃಶ್ಯತೆ ತೂ ಸೂತ್ರ ವರ್ಷದಲ್ಲಿ ಸಾಲಕ್ಷಣ್ಯ ಕಾಣುತ್ತೆ ಅಂತ. ಸತ್ತ ಸಾಮಾನ್ಯ ಜಗತ್ತಲ್ಲಿ ತೋರುತ್ತೆ ನೋಡಯ್ಯ, ಯಾವ್ದು ನೋಡಿದ್ರು ಇದೆ ಅಂತ ತೋರುತ್ತೆ. ಆಮೇಲೆ ಎಲ್ಲ ಅರಿವಿನಲ್ಲೇ ತೋರ್ತಾ ಇದೆ, ಅರಿವಿನಲ್ಲೇ ಇದೆ, ಅರಿವು ಬಿಟ್ಟು ಇರೋದೇ ಇಲ್ಲ. ಆಮೇಲೆ ಎಲ್ಲದೂ ಆನಂದ ತೋರ್ತಲ್ಲ, ಆನಂದ ಬ್ರಹ್ಮದ್ದೇ. ದುಃಖ ನಿನ್ನ ಅಧರ್ಮ, ನಿನ್ನ ಅಜ್ಞಾನ, ನಿನ್ನ ಪಾಪದಿಂದ ಬರೋದು. ಪಾಪದಿಂದ ದುಃಖ ತೋರಿದೆಯೇ ಹೊರತು ಅಲ್ಲಿ ದುಃಖ ಇಲ್ಲ. ದುಃಖ ಆಗೋದು ಎಲ್ಲೇ? ಇಲ್ಲಿ. ಅಲ್ಲಿರೋದೇನೋ ಪಾಪ ನಿಂಗೆ ದುಃಖ ತೋರಿದ, ಅಲ್ಲಿ ದುಃಖ ಆಗಿಲ್ಲ. ಅಲ್ಲಿ ದುಃಖವಾಗಿದೆ, ಎಲ್ರಿಗೂ ಅದು ದುಃಖವಾಗಬೇಕಾಗಿತ್ತು. ಅದೆಲ್ರಿಗೂ ದುಃಖ ಆಗಲ್ಲ. ಅದು ಕೆಲವು ಜನಕ್ಕೆ ಅದು ಆನಂದ ಆಗತ್ತೆ, ಸಂತೋಷ ಆಗತ್ತೆ. ಇದರಲ್ಲಿ ಇರೋ ದೋಷದಿಂದ ನಿನ್ ದುಃಖವೇ ಹೊರತು ವಸ್ತುವಿನಲ್ಲಿ ದುಃಖ ಇಲ್ಲ, ವಸ್ತುವಿನಲ್ಲಿ ವಿಕಾರ ಇಲ್ಲ, ವಸ್ತುವಿನಲ್ಲಿ ಅಚೇತನ ಇಲ್ಲ, ನಿಂಗೆ ನೋಡಕ್ ಬರ್ತಾ ಇಲ್ಲ. ಎಲ್ಲ ವಸ್ತು ಚೇತನಾತ್ಮಕವಾಗಿದೆ. ಯಾಕೆಂದ್ರೆ ಚೇತನದಲ್ಲೇ ತೋರ್ತಾ ಇದೆ, ಚೇತನದಿಂದ ಬಂದಿದೆ, ಚೇತನದಲ್ಲೇ ಇದೆ, ಚೇತನದಲ್ಲೇ ಅಡಗ್ತಾ ಇದೆ, ಚೇತನಾತ್ಮಕವಾಗಿದೆ ಅಂತ. ಭಾಷಿಕಾರು ಜೋರು, ಅವ್ರಿಗೆ ಅನುಭವದ ಒಂದು ಸಪೋರ್ಟ್ ಇದೆ. ಇವನು ಬರೀ ತರ್ಕ ಯುಕ್ತಿಯಿಂದ ಪ್ರಶ್ನೆ ಮಾಡ್ತಾನೆ. ಭೂಯೇವ ಮಾ ಭಗವಾನ್, ಮತ್ತೊಮ್ಮೆ ನನಗೆ ನಾಮರೂಪರಹಿತವಾದ ಬ್ರಹ್ಮದಿಂದ ನಾಮರೂಪಾತ್ಮಕ ಜಗತ್ ಬಂದಿದೆ. ಚಿನ್ಮಾತ್ರ ಬ್ರಹ್ಮದಿಂದ ವಿಕ್ರಿಯಾತ್ಮಕವಾದ ಅಚೇತನವಾದ ಜಗತ್ ಬಂದಿದೆ ಅನ್ನೋದು ಒಂದಲ್ವಲ್ಲ, ಇದನ್ನು ದೃಷ್ಟಾಂತ ಕೊಟ್ಟು ತೋರಿಸಿ ಅನ್ನೋದ. ಆಯ್ತು, ತೋರಿಸ್ತೀನಿ ಕಣಯ್ಯ, ಕೇಳು ಅಂತೇಳಿ ತಥಾಹೊಮ್ಮಿ, ಇದು ಹಾಗೆ ಆಗಲಿ ಅಂತ ಇಲ್ಲ. ನ್ಯಗ್ರೋಧ ಫಲಂ ಅತ ಆಹಾರ, ಯಗ್ರೋಧ ಫಲಂ ಅದ ಆಹಾರ ಇತಿ ಆಹಾರೇತಿ, ಅಲ್ಲಿಗೆ ಆಹಾರೇತಿ. ಇದಂ ಭಗವ ಇತಿ ಭಿಂದೀತಿ, ಭಿನ್ನಂ ಭಗವ ಇತಿ ಕಿಮತ್ರ ಪಶ್ಯಸೀತಿ, ಅನ್ಯ ಇವೇಮಾಧಾನಾಃ ಭಗವ ಇತಿ ಆಸಾಮಂಗ ಏಕಾಂ ಭಿಂದೀತಿ ಭಿನ್ನಾ ಭಗವ ಇತಿ ಕಿಮತ್ರ ಪಶ್ಯಸೀತಿ ನಿಕಿಂಚನ ಭಗವ ಇತಿ. ಯಗ್ರೋಧ ಫಲಮತ ಆಹಾರ, ನ್ಯಗ್ರೋಧ ಫಲಮತ ಆಹಾರೇತಿ ಇದಂ ಭಗವ ಇತಿ ಭಿಂದೀತಿ, ಭಿನ್ನಂ ಭಗವ ಇತಿ ಕಿಮತ್ರ ಪಶ್ಯಸೀತಿ, ಅನ್ಯ ಇವೇಮಾಧಾನಾಃ ಭಗವ ಇತಿ ಆಸಾಮಂಗೈಕಾಂ ಭಿಂದೀತಿ ಭಿನ್ನ ಭಗವ ಇತಿ ಕಿಮತ್ರ ಪಶ್ಯಸೀತಿ ನ ಕಿಂಚನ ಭಗವ ಇತಿ. ನ್ಯಗ್ರೋಧಾತ್, ನ್ಯಗ್ರೋಧ ಫಲಂ ಅತಃ ಆಹಾರ ಇತಿ. ಯಾವ ಸಂಧೆ? ಆಹಾರ ಇತಿ ಸಂಧಿ ಇಲ್ಲ. ನಮ್ಮ ಸಂಧಿ ಎಲ್ಲ ಮೀರ್ಬಿಡಿದೆ. ಸಂಧಿ ಮಾಡಿಸೋದಿದೆ. ಇದಂ ಭಗವಃ ಇತಿ ಭಿಂದೀತಿ ಭಿಂಧಿ ಇತಿ. ಯಾವ ಸಂಧೆ? ಶ್ರಾವಣ ಸಂಧೆ. ಅಯ್ಯಪ್ಪ ಏನು? ಭಿನ್ನಂ ಭಗವಃ ಇತಿ ಕಿಂ ಅತ್ರ ಪಶ್ಯಸಿ ಇತಿ ಅನ್ವ್ಯ ಇವೇಮ. ಹಸಿ ಇದೆಯಂದ್ರೆ ಅನ್ವ್ಯಃ ಇವ ಇಮಾಃ ಧಾನಾಃ ಭಗವಃ ಇತಿ ಆಸಾಂ ಅಂಗ ಏಕಾಂ ಭಿಂದಿ ಇತಿ ಭಿನ್ನಾಃ ಭಗವಃ ಇತಿ ಕಿಂ ಅತ್ರ ಪಶ್ಯಸಿ ಇತಿ ನ ಕಿಂಚನ ಭಗವಃ ಭಗವಃ ಇತಿ. ಪದಚ್ಛೇದ ಮಾಡಕ್ಕೆ ಬರಲ್ಲ ಇವನಿಗೆ. ಇಲ್ಲಿಂದ
ನಿನ್ನೆ ಮುಂದೆ ಕಾಣ್ತಾ ಇದೆಯಲ್ಲಪ್ಪ ದೊಡ್ಡ ಆಲ್ಮರ, ಅಲ್ಲಿಂದ ನೆಗ್ರೋದ ಫಲ ಆಲದ ಮರದ ಹಣ್ಣನ್ನು ಒಂದು ತಗೊಂಬಾರಪ್ಪ ಅಂದ್ರು. ಏನಪ್ಪ ಹಿಂಗಂತಿದ್ದಲ್ಲ, ನಾನು ಜಗತ್ತಿಗೂ ಬ್ರಹ್ಮಕ್ಕೂ ಸಾಲಕ್ಷಣ್ಯ ಇಲ್ವಲ್ಲ, ವೈಲಕ್ಷಣ್ಯ ಇದೆಲ್ಲ, ಇದನ್ನ ಹೆಂಗ್ ಪರಿಹಾರ ಮಾಡಿದ್ರೆ ಸುಮ್ಮನೆ ಹೇಳಿ ಕೇಳಯ್ಯ, ಹೋಗಯ್ಯ ಹಣ್ಣು ತಗೊಂಬ ಅಂದ್ರು. ಆಯ್ತು ಅಂದ. ಹೋದ, ಆಹಾರ ಇದಂ ಭಗ ತಂದೆ ಅಪ್ಪ ನೋಡಿ ಇದೇ ಹಣ್ಣು ಅಂದ. ಭಿಂದಿಯಿಂದ ಒಡಿ ಅಂತಂದ ಹಣ್ಣನ. ಭಿನ್ನ ಒಡದೆ ಸ್ವಾಮಿಯಿಂದ ಕಿಮತ್ರ ಪಶ್ಯಸಿ ಇದ್ದ. ಅಲ್ಲಿ ಏನ್ ಕಾಣ್ತೀಯ ಅಂದ್ರು. ಅನ್ಯ ಇವ ಧಾರ, ಇದನ್ನು ಎಳ್ಳುಗಳಂತೆ ಸಣ್ಣ 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 ಬೀಜಗಳು ಕಾಣ್ತಾ ಇದ್ದೀನಿ, ಸಣ್ಣ ಸಣ್ಣ ತುಂಬಾ ಬೀಜ ಇದೆ, 100 ಬೀಜ ಇದೆ ಎಂದ. ಸರಿ, ಆಸಾಮ್ ಅಂದ್ರೆ ಆಸಾಮ್ ಅಣು, ಈ ಅಣುಗಳಲ್ಲಿ ಏಕಾಂ ಒಂದಂತ ತಗೊಂಡು ಭಿಂದಿ, ಒಂದಂತ ತಗೊಂಡು ಒಡಿ ಅಂತಂದ. ಭಿನ್ನ ಒಡದೆ ಅಂತಂದ. ಏನ್ ಕಾಣ್ತೀಯ ಇವಾಗ, ಅಲ್ಲಿ ಏನ್ ಕಾಣ್ತಾ ಇದೆ ಅಂತ. ಕಿಂಚನ, ಅಲ್ಲಿ ಏನು ಇಲ್ಲಪ್ಪ, ಆ ಬೀಜ ಒಡೆದ್ರೆ ಒಂದ್ ಸಣ್ಣ ಕಾಳು, ಆ ಸಣ್ಣ ಕಾಳನ್ನು ಕೆಚ್ಚಿಬಿಟ್ಟ, ಏನು ಇಲ್ಲ ಅಂದ. ಇಲ್ಲೇ ಇರೋದು ಅಂದ. ಏನೂ ಕಾಣದೆ ಹೋದ್ರು ಆ ಬೀಜದಿಂದಲೇ ಈ ಆಲದ ಮರ ಬಂದಿರೋದು ಗೊತ್ತಾ. ಆ ಬೀಜವಿಲ್ಲದೆ ಹೋದ್ರೆ ಈ ಆಲದ ಮರ ಬರುತ್ತೇನೆಯ. ಮರಕ್ಕೆ ಯಾವ್ದು ಕಾರಣ? ಬೀಜ. ಬೀಜದಲ್ಲಿ ಮರ ಕಾಣುತ್ತೋ, ಅದು ಮರ ಬೀಜದಿಂದ ಅಲ್ಲಿ ಮರ ಬರೋದು ಅಂದ್ರೆ ಈ ಶ್ರದ್ಧಸ್ಥ ಸೌಮ್ಯ. ನೋಡು, ಈ ಕಣ್ಣಿಗೆ ಕಾಣದೇ ಇದ್ದ ಮಾತ್ರಕ್ಕೆ ಅದರದ್ದಲ್ಲ, ಅದರಿಂದ ಅಲ್ಲ ಅನ್ಕೋಬೇಡ. ಸತ್ಯದಿಂದಲೇ ಜಗತ್ ಬಂದಿದೆ. ನಿನ್ನ ತರ್ಕಕ್ಕೆ, ನಿನ್ನ ಇಂದ್ರಿಯಕ್ಕೆ ಇದು ಸಿಗೋದಿಲ್ಲ. ಯಾಕಂದ್ರೆ ನಿನ್ನ ತರ್ಕ ಲೋಕದ ಸೃಷ್ಟಿ ಒಳಗಿನ ತರ್ಕ, ಇಲ್ಲಿನ ವಿಚಾರ ಲೋಕಾತೀತವಾದ ವಿಚಾರ. ಲೋಕಾತೀತವಾದ ವಿಚಾರಕ್ಕೆ ನಿನ್ನ ಪ್ರತ್ಯಕ್ಷ ಪ್ರಮಾಣವನ್ನು, ನಿನ್ನ ತರ್ಕವನ್ನು ಉಪಯೋಗಿಸಬಾರದು. ಇದು ಶಾಸ್ತ್ರೀಕ ಗಮ್ಯ, ಶ್ರುತೈಕ ಗಮ್ಯ. ಶ್ರುತಿಯಿಂದ ಗೊತ್ತು ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಯುಕ್ತಿ ಅನುಭವ ಇದೆ ಆಮೇಲೆ ತೋರಿಸ್ತಾರೆ. ಮುಂಚೆ ಶ್ರದ್ಧದನ್ನು ಕೇಳು. ಈ ಬೀಜದಿಂದ ಹೇಗೆ ಈ ಆಲದ ಮರ ಬಂದಿದೆಯೋ, ಈ ಸತ್ಯದಿಂದ ಜಗತ್ ಬಂದಿದೆ ಮೊದಲನೇ ಸ್ಟೇಟ್ಮೆಂಟು. ಆಮೇಲೆ ಏನ್ ಮಾಡ್ತಾರೆ, ಸತ್ತೇ ಜಗತ್ತಿನ ಅನುಗತವಾಗಿದೆ ನೋಡು. ಯಾವ್ದು ನೋಡಿದ್ರು ಇರುವ ಆಲದ ಮರ, ಇರುವ ಮನೆ, ಇರುವ ಜನ, ಇರುವ ಪರ್ವತ, ಇರುವ ಬೆಟ್ಟ, ಇರುವ ಸಮುದ್ರ, ಇರುವ ಪಂಚಭೂತ, ಇರುವ ಅಂತ ಸೇರ್ಕೊಂಡು ತೋರುತ್ತೆ. ಸಕ್ಕರೆಯಲ್ಲಿ ಮಾಡಿದಂತಹ ಎಲ್ಲಾ ಭಕ್ಷ್ಯದಲ್ಲೂ ಸಕ್ಕರೆ ಸಿಹಿ ಹೇಗೆ ಸೇರ್ಕೊಂಡಿರುತ್ತೋ, ರವೆ ಉಂಡೆ ಇರ್ಬೋದು, ಪಾಯಸ ಇರ್ಬೋದು, ಕೇಸರಿ ಬಾತ್ ಇರ್ಬೋದು, ಜಿಲೇಬಿ ಇರ್ಬೋದು, ಎಲ್ಲದೂ ಸಕ್ಕರೆ ಸಿಹಿ ಹೇಗೆ, ಹಾಗೆ ಈ ಸತ್ತನದು ಎಲ್ಲದರಲ್ಲೂ ಸೇರ್ಕೊಂಡಿದೆ. ಇರುವ ಅನ್ನೋದು ಬಿಟ್ಟು ಯಾವುದನ್ನು ತೋರ್ಸೋಕ್ಕಾಗಲ್ಲ. ಇರುವ ಅನ್ನೋದು ತೆಗೆದು ಬಿಟ್ರೆ ಅದು ಇರೋದೇ ಇಲ್ಲ. ಇರುವ ಅನ್ನೋದಕ್ಕೆ ಆ ಹೆಸರು. ಇರುವ ಅನ್ನೋದೇ ನಾಮರೂಪದಿಂದ ಹಸು, ಮನುಷ್ಯ, ಮನೆ ಹೆಸರು ಶಕ್ತಿ. ಯಾಕೆ ಅಷ್ಟು ಬಂದಿ ಅಷ್ಟೊಂದು ಹೋಗ್ಬಂದಿದ್ದು ಅಷ್ಟು ಬೇಜಾರು. ಪ್ರತ್ಯಕ್ಷೀಕರ್ತುಮಿಚ್ಛಸಿ ಯದ್ಯೇತತ್ ಪ್ರತ್ಯಕ್ಷೀಕರ್ತುಮಿಚ್ಛಸಿ ಅತಃ ಅಸ್ಮಾತ್ ಸ್ಥಾನಾತ್ ಸ್ಥಾನದಿಲ್ಲ ಅಸ್ಮಾತ್ ಮಹತೋನ್ಯಗ್ರೋಧಾತ್ ಫಲಮೇಕಮಾಹರ ಇತ್ಯುಕ್ತಸ್ತಥಾಚಕಾರಃ. ಇದನ್ನ ಪ್ರತ್ಯಕ್ಷವಾಗಿ ನಾನು ಕಾಣಬೇಕು, ಈ ಸತ್ಯ ಜಗತ್ತಾಗಿದೆ ಅನ್ನೋದನ್ನ ಪ್ರತ್ಯಕ್ಷಕ್ಕೆ ನಾನು ಅನುಭವ ತಂದ್ಕೋಬೇಕು ಅಂತ ಏನು ಅಪೇಕ್ಷೆ ಪಟ್ಟವನಾದರೆ ಒಂದು ಕೆಲಸ ಮಾಡು. ಈ ಒಂದು ದೊಡ್ಡ ಆಲದ ಮರ ಇದೆಯಲ್ಲ, ಅದಕ್ಕೆ ತುಂಬಾ ಹಣ್ಣುಗಳು ಬಿದ್ದಿದೆ, ಅದು ಒಂದು ಹಣ್ಣನ್ನು ತಗೊಂಬ ಮಾರಾಯ, ಒಂದೇ ಸಾಕು, 100 ತಗೊಂಬರ್ಬೇಡ, ಒಂದು ಹಣ್ಣನ್ನು ತಗೊಂಬಾರ ಅಂತ. ಆಯ್ತು, ಅವನು ಹೋದ, ಒಂದು ಹಣ್ಣು ತಗೊಂಬಂದ. ಇದಂ ಭಗವಃ ಉಪಹೃತಂ ಫಲಮಿತಿ ದರ್ಶಿತವಂತಂ ಪ್ರತ್ಯಾಹ ಫಲಂ ಭಿಂದಿ ಇತಿ. ಇದೆ ಅಪ್ಪ ಪೂಜ್ಯರೇ, ಇದು ನೀ ಹೇಳಿದ್ದು ಹಣ್ಣು ತಂದೆ ಅಂತ ಅಂತ ಹೇಳಿ ತೋರಿಸಿದಂತಹ ಮಗನನ್ನು ಕುರಿತು ಆ ಮಗನೇ ಕೇಳಿತು, ಆ ಹಣ್ಣನ್ನು ಒಡೆಯ ಅಂದ್ರು. ಒಡೆಯಪ್ಪ ಆ ಹಣ್ಣನ್ನ ಅಂದ್ರು. ಹೌದಾ? ಭಿನ್ನಮಿತ್ಯಾಹ ಇತರಃ ಕಹ ಸೇತುಗೆದು ಒಡೆದೆ ಅಪ್ಪ ಅಂತ ಏನೋ ಎಲ್ಲೋ ಇದೆ ಮನಸ್ಸು ಅಪ್ಪ ಅಂತ ಅಂದ. ಯಾರೋ ಶ್ವೇತಕೇತು, ಅಪ್ಪ ಒಡೆದೆ ಕಳಪ್ಪ ಹಣ್ಣನ್ನ ಅಂದ. ತಮಾಹ ಪಿತಾ ಕಿಮತ್ರ ಪಶ್ಯಸಿ ಒಡೆದೆ ಅಂತ ಹೇಳಿದಂತಹ ಮಗನನ್ನ ಅಪ್ಪ ಹೇಳ್ತಾರೆ, ಏನ್ ಕಾಣ್ತಿದೀಯೋ ಮಗು, ಆ ಹಣ್ಣು ಒಡೆದಿಯಲ್ಲ, ಒಡೆದ ಹಣ್ಣೊಳಗೆ ಏನ್ ಕಾಣ್ತಾ ಇದೀಯಾ ಅಂದ. ಇತ್ಯುಕ್ತಃ ಆಹ ಅನ್ಯಃ ಅನುತರಾಹ ಇವ ಇಮಾಹ ಧಾನಾಃ ಬೀಜಾನಿ ಪಶ್ಯಾಮಿ ಭಗವಃ ಇತಿ. ಬೀಜಾನಿ ಪಶ್ಯಾಮಿ ಭಗವಃ ಇತಿ. ಹಣ್ಣುಗಳು ಸಣ್ಣ
ಬೀಜಗಳು. ಅಪ್ಪ ಎಳ್ಳಿದೆಯಲ್ಲ, ನೀವು ಎಳ್ಳು ನೋಡಿದ್ದೀರಾ? ಎಳ್ಳು ಹಾಗಿರುತ್ತೆ. ಆಲ್ಮರದ ಹಣ್ಣಿನ ಬೀಜವು ಅರಳಿ ಮರದ್ದು, ಆಲ್ಮರದ್ದು ಒಂದ್ ರೀತಿ. ಆಲ್ಮರದ್ದು ಇನ್ನೂ ಚಿಕ್ಕದು, ಅರಳಿ ಮರ ಸ್ವಲ್ಪ ದಪ್ಪ, ಚಿಕ್ಕ, ತುಂಬಾ ಚಿಕ್ಕದದು. ಅದು ಹಣ್ಣು ಚೆನ್ನಾಗಿರುತ್ತೆ, ಹುಳ ಇರುತ್ತೆ. ಅದನ್ನ ಬಿಚ್ಚಿ ನೋಡಿ, ಹುಳ ಇಲ್ಲ ನೋಡಿ ತಿನ್ಕೋವು. ಔದುಂಬರ ಬೇರೆ, ಹತ್ತಿ ಮರ ಬೇರೆ. ಅದೇ ಅಲ್ಲಲ್ಲ, ಅಂಜೂರ. ಅಂಜೂರ, ಹತ್ತಿ ಔದುಂಬರ ಒಂದೇ. ಅಂಜೂರ ಹಣ್ಣಿದೆಯಲ್ಲ, ಅದು ಸಣ್ಣ ಬೀಜ, ಅದೇ ತರಹ ಬೀಜ, ಹತ್ತಿ ಮರದ ಬೀಜ ಹಾಗೆ ಇರುತ್ತೆ. ಅದು ಭಾರಿ ದೇಹಕ್ಕೆ ಇದು ಒಳ್ಳೇದು, ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತಂತೆ. ಅದನ್ನ 2 ಅಥವಾ 4 ಅಂಜೂರ ಹಣ್ಣನ್ನ ಒಂದು 2 ಚಮಚ ಜೇನುತುಪ್ಪ ಹಾಕಿ ಅಥವಾ ಒಳ್ಳೆ ಶುದ್ಧವಾದ ಹಸು ತುಪ್ಪ ಹಾಕಿ ನೆನೆಸಿಟ್ಟು ಮಾರನೇ ದಿವಸ ಬೆಳಗ್ಗೆ ತಿಂದರೆ ತುಂಬಾ ಹೆಲ್ತಿ ಅಂತೆ, ಆರೋಗ್ಯ ಅಂತೆ. ಯಾರಿಗೆ ಹಿಮೋಗ್ಲೋಬಿನ್ ಯಾರು ಕಮ್ಮಿ ಇದೆ ಅವರನ್ನು 2 ತಿಂಗಳು 2 4 ಅಂಜೂರ ಹಣ್ಣನ್ನ ಜೇನುತುಪ್ಪ ಅಥವಾ ಹಸುವಿನ ತುಪ್ಪದಲ್ಲಿ ನೆನೆಸಿಟ್ಟು ಬೆಳಗ್ಗೆ ತಿಂದ್ಬಿಟ್ರೆ ಒಳ್ಳೆ ಬಲ್ತಿ, ಒಳ್ಳೆ ಪುಷ್ಟಿ. ಇವ ಸಣ್ಣ ಧಾನ್ಯಗಳು, ಬೀಜಗಳು ಆ ರೀತಿ ಕಾಣ್ತಾ ಇವೆ, ತುಂಬಾ 100 ಇದೆ ಅಂದ. ಸರಿ, ಆಸಾಂ ಧಾನಾನಾಂ ಏಕಾಂ ಧಾನಾಂ, ಅಗಾಂ ಧಾನಾನಾಂ ಏಕಾಂ ಧಾನಾಂ, ಅಂಗ ಹೇ ವತ್ಸ, ಅಂಗ ಹೇ ವತ್ಸ, ಹಿಂದಿ ಇತ್ಯುಕ್ತಃ, ಹಿಂದೀತ್ಯುಕ್ತಃ, ಆಹ ಭಿನ್ನ ಭಗವ ಇತಿ. ಆಹ ಭಿನ್ನ ಭಗವ ಇತಿ. ಈ ಅನೇಕ ಧಾನ್ಯಗಳು ಒಂದ್ ತಗೊಂಡು ಒಂದು ಕಲ್ ಮೇಲೆ ಇಟ್ಕೊಂಡು ಅಥವಾ ಒಂದು ಮೇಲೆ ಇಟ್ಕೊಂಡು ಇನ್ನು ಕಲಕ್ಕೆ ಕೊಟ್ಬಿಡು, ಚಚ್ಚು ಹೊಡಿಬಿಡು ಅಂತ. ಈ ರೀತಿ ಮಗನೇ ಮಾಡಯ್ಯ ಅಂತ ಹೇಳಿದಾಗ ಆಯ್ತು ಅಪ್ಪ ಅಂತ ಹೇಳಿ ಒಂದು ಕಾಳು ತಗೊಂಡು ಅದನ್ನು ಚಚ್ಚಿಬಿಟ್ಮೇಲೆ ಭಿನ್ನ ಆಯ್ತು ಅಪ್ಪ ಚಚ್ಚಿದ್ದೀನಿ, ಹೊಡೆದೆ, ಇದಾಯ್ತು ಅಂತಂದ. ಚಿಬ್ಬಳಿ ಯದಿ ಭಿನ್ನಾ ಧಾನಾ ಭಿನ್ನಾ ಧಾನ ತಸ್ಯಾಂ ಭಿನ್ನಾಯಾಂ ಪಶ್ಯಸಿ ಇತ್ಯುಕ್ತಃ ಆಹ ಕಿಂ ಪಶ್ಯತಿ ಇತ್ಯುಕ್ತಃ ಕಿಂಚನ ಪಶ್ಯಾಮಿ ಭಗವಃ ಇತಿ. ಕಿಂಚನ ಪಶ್ಯಾಮಿ ಭಗವಃ ಇತಿ. ಒಡೆದಾದರೆ ಆ ಒಂದು ಬೀಜವನ್ನು ಒಡೆದೆ ಅಂತ ಅನ್ನೋದಾದ್ರೆ ಆ ಒಳಗೆ ಏನ್ ಕಾಣ್ತಿದ್ಯಾ, ಅಲ್ಲಿ ಏನ್ ನಿಂಗೆ ಕಾಣ್ತಾ ಇದೆಯೋ, ಏನ್ ಸಿಗ್ತಾ ಇದೆಯೋ ಅಂದ. ಅಪ್ಪ ಇಲ್ಲಿ ಏನು ಇಲ್ಲ, ಏನು ಕಾಣ್ತಾ ಇಲ್ಲ, ಎಲ್ಲ ಚಟ್ನಿ ಆಯ್ತು, ಅದೇ ಪುಡುಪಿ ಆಯ್ತು ಅಂತಂದ. ಇದೇ ಬೇಕಾಗಿರೋದು, ಏನು ಕಾಣುತ್ತಿಲ್ಲ, ಏನು ಸಿಕ್ತಿಲ್ಲ ಅಂತಂದ್ರು. ಈ ಆಲ್ಮರ ಬಂದದ್ದು ಯಾವ್ದ್ರಿಂದ? ಈ ಬೀಜದಿಂದಲೇ. ಅದೇ ರೀತಿ ಸತ್ತೆಂಬ ಬೀಜದಿಂದಲೇ ಆಲ್ದ ಮರದಿಂದ ಜಗತ್ತು ಬಂದಿರೋದು. ಹೇಗೆ ಈ ಬೀಜದೊಳಗೆ ಆಲ್ದ ಮರದ ಶಕ್ತಿ ಅಡಗಿದೆಯೋ ಆಗ ಸತ್ತಿನಲ್ಲಿ ವ್ಯಾಕೃತ ಜಗತ್ತಿನ ಶಕ್ತಿ ಎಲ್ಲ ಅಡಗಿದೆ. ವಟಕಣಿಕಾಯ ಅನ್ನುವ ವಟವೃಕ್ಷ ಶಕ್ತಿ ಇಂದ ಕಣಿಕ ಅಂದ್ರೆ ಬೀಜ. ಆ ವಟ ಬೀಜದಲ್ಲಿ ವಟವೃಕ್ಷ ಶಕ್ತಿ ಹೇಗೆ ಅಡಗಿರುತ್ತೋ ಈ ಸತ್ತೆಂಬ ಬೀಜದಲ್ಲಿ ಸೂಕ್ಷ್ಮವಾದ ತತ್ವದಲ್ಲಿ ವ್ಯಾಕೃತವಾದ ಜಗತ್ತೆಂಬ ವೃಕ್ಷದ ಬೀಜ ಅಡಗಿದೆ, ಅಲ್ಲಿಂದ ಬಂದಿದೆ. ಶ್ರದ್ಧತ್ವ, ನಂಬಿಕೆ ಇಡು. ತಗುಂಹೋವಾಚ ಯಂ ವೈ ಸೌಮ್ಯ ಏತಮಣಿಮಾನನ್ನ ನಿಭಾಲಯಸೆ ಏತಸ್ಯ ವೈ ಸೌಮ್ಯ ಏಷೋ ಅಣಿಮ್ನಃ ಏವಂ ಮಹಾನ್ಯಗ್ರೋಧಸ್ತಿಷ್ಠತಿ ಶ್ರದ್ಧತ್ವ ಸೌಮ್ಯೇತಿ. ತಗುಂಹೋವಾಚ ಯಂ ವೈ ಸೌಮ್ಯ ಏತಮಣಿಮಾನನ್ನ ನಿಭಾಲಯಸೆ ಏತಸ್ಯ ವೈ ಸೌಮ್ಯ ಏಷೋ ಅಣಿಮ್ನಃ ಏವಂ ಮಹಾನ್ಯಗ್ರೋಧಸ್ತಿಷ್ಠತಿ ಶ್ರದ್ಧತ್ವ ಸೌಮ್ಯೇತಿ. ತಂ ಹ ಉವಾಚ ಯಂ ವೈ ಸೌಮ್ಯ ಏತಂ ಅಣಿಮಾನಂ ನ ನಿಭಾಲಯಸೆ ಏತಸ್ಯ ವೈ ಸೌಮ್ಯ ಏಷಃ ಅಣಿಮ್ನಃ ಏವಂ ಮಹಾನ್ ಯಗ್ರೋಧಃ ತಿಷ್ಠತಿ ಶ್ರದ್ಧತ್ವ ಸೌಮ್ಯ ಇತಿ. ಮತ್ತೆ ಆ ಮಗನನ್ನು ಕುರಿತು ಅಪ್ಪ ಹೇಳ್ತಾ ಇದ್ದಾನೆ, ಏ ಮಗು ಶ್ವೇತಕೇತು, ಈ ಸೂಕ್ಷ್ಮವಾಗಿರ್ತಕ್ಕಂಥ ಅಣಿ ಬೀಜದಲ್ಲಿ ಯಾವ ರೀತಿ ವೃಕ್ಷವನ್ನು ಕಾಣುತ್ತಲಿಲ್ಲವೋ, ಆದರೂ ಈ ಅಣುವಿನಿಂದಲೇ, ಈ ಸಣ್ಣ ಬೀಜದಿಂದಲೇ ಏಷಃ ಮಹಾನ್ ಅಗ್ರೋಧ ತಿಷ್ಠತಿ. ಈ ದೊಡ್ಡ ಆದ ಮರ ಎಷ್ಟು ದೊಡ್ಡದೋ, ನಿನಗೆ 10 ಅಷ್ಟು ದೊಡ್ಡದಿದೆ, ಎಷ್ಟು ಅಗಲ ಬೆಳ್ಕೊಂಡಿದೆ. ಇಷ್ಟೆಲ್ಲ ಬೆಳ್ಕೊಳ್ಳೋದು ಆ ಒಂದು ಬೀಜ ಕಾರಣ ಮಗು. ಆ ಒಂದು ಬೀಜದಿಂದ ಈ ದೊಡ್ಡ ಆಲದ ಮರ ಹೇಗೆ ಬಂದಿದೆಯೋ ಅದೇ ರೀತಿ ಈ ಸತ್ತೆಂಬ ಸೂಕ್ಷ್ಮವಾದ ಸತ್ತಿನಿಂದಲೇ ಜಗತ್ ಬೀಜದಿಂದಲೇ ಈ ಜಗತ್ತೆಂಬ ವೃಕ್ಷ ಎದ್ದು ನಿಂತ್ಕೊಂಡಿದೆ. ಶ್ರದ್ಧತ್ವ,
ನಂಬಿಕೆ ಇಡು ಮುಂಚೆ. ನಂಬಿಕೆ ಇಲ್ಲದೆ ವಿಚಾರ ಮಾಡೋಕ್ಕಾಗಲ್ಲ. ಯದ್ಯಪಿ ಇದು ಅನುಭವದ ವಿಚಾರವಾದರೂ ಅನುಭವ ಮಾಡಿಕೊಂಡು ನಂಬಿಕೆ ಬೇಕು ಅಂತ ಹೇಳಿ ನಂಬಿಕೆ ಇಡು ಮುಂಚೆ. ನಂಬಿಕೆಯಿಂದ ಇಟ್ಟು ವಿಚಾರ ಮಾಡು, ಕಾಲಕ್ರಮೇಣ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಾದರೂ ಆ ಬೀಜಕ್ಕೆ ನೀರು, ಗೊಬ್ಬರ, ಉಷ್ಣ, ಮಣ್ಣು ಇದೆಲ್ಲ ಸೇರ್ಕೊಂಡಿದ್ದಾಗತ್ತೆ. ಆ ಸತ್ತಿಗೆ ಏನೇನು ಕಲೆಕ್ಟಾಗಿ ಈ ಜಗತ್ತಾಯಿತು ಅಂತ ಕೇಳಿದರೆ ಈ ದೃಷ್ಟಾಂತದಲ್ಲಿ ಅದೆಲ್ಲ ವಿವಕ್ಷಿತಾಂಶ ಇಲ್ಲ. ಅಲ್ಲಿ ಬೀಜದಲ್ಲಿ ಕಾಣದೇ ಇರುವ ವೃಕ್ಷ ಹೇಗೆ ಬೀಜದಿಂದ ಬಂತು ಅಂತ ಒಪ್ಕೊಳ್ತೀವೋ, ಸತ್ತಿನಲ್ಲಿ ಸನ್ಮಾತ್ರ ಸ್ವರೂಪದ ನಾಮರೂಪ ಕಾಣದೇ ಹೋದರೂ, ಜಗತ್ ಕಾಣದೇ ಹೋದರೂ ಅದಲ್ಲದೆ ಮತ್ತೊಂದು ಕಾರಣವಾಗುವುದಕ್ಕೆ ಬರುವುದಿಲ್ಲ. ಅಷ್ಟೇ ವಿವಕ್ಷಿತಾಂಶ ಹೊರತು ಈ ಬೀಜಕ್ಕೆ ನೀರು, ಗೊಬ್ಬರ, ಮಣ್ಣು, ಉಷ್ಣ ಇತ್ಯಾದಿ ಸೇರುವ ಹಾಗೇನೆ ಆ ಒಂದು ಸತ್ತಿಗೆ ಜಗತ್ತಾಗುವುದಕ್ಕೆ ಏನೇನೇನೇನು ಕಲೆಕ್ಟಾಗಿ ಈ ರೀತಿ ಜಗತ್ತಾಯಿತು ಅಂತ ಅದೆಲ್ಲ ಕೇಳಬೇಡ. ವಿವಕ್ಷಿತಾಂಶ ಅದಲ್ಲ. ಕಣ್ಣಿಗೆ ಕಾಣದೆ ಹೋದರೂ, ನಮಗೆ ಇಂದ್ರಿಯಕ್ಕೆ ಸಿಗದೆ ಹೋದರೂ ಅದರಿಂದ ಬಂತು ಅಂತ ಹೇಗೆ ನಮ್ಮಲ್ಲಿ ಕಾಣ್ತೀವೋ ಹಾಗೆ ಈ ಸತ್ತಿನಿಂದ ಈ ಜಗತ್ತು ಬಂದಿದೆ ಕಣಪ್ಪ, ಇದರಲ್ಲಿ ಏನು ಆಶ್ಚರ್ಯ ಇಲ್ಲ. ಇದು ಮುಂದೆ ಇದನ್ನು ಹೇಗೆ ಅನುಭವಕ್ಕೆ ಹೊಂದಿಸ್ಕೊಳ್ಳೋದು, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಎರಡನೇ ಸ್ಟೆಪ್. ಅದು ಮೊದಲು ನಂಬ್ಕೊ, ಅದನ್ನ ಬಂದಿದ್ದು ಒಪ್ಕೊ. ಆಮೇಲೆ ಅದನ್ನ ಹೇಗೆ ಬಂದೀತು ಅಂತಂದ್ರೆ ತಪ್ಪುಳಿಕೆ ಅಲ್ಲದೆ ಮತ್ತೆ ಯಾವ ಕಾರಣವೂ ಆಗಕ್ಕೆ ಬರೋಲ್ಲ. ಯಾಕಂದ್ರೆ ಎಲ್ಲ ಕಾರ್ಯಕಾರಣವೂ ಜಗತ್ತು ಒಳಗಿದೆ. ಆ ಸತ್ತು ಕಾರ್ಯಕಾರಣವನ್ನು ಮೀರಿದ್ದಾದ ತತ್ವವಾದ್ದರಿಂದ ಈ ಕಾಲ ದೇಶದ ಕಾರಣ ಭಾವ ಅಲ್ಲ. ಅದು ನಿಯತ ಪೂರ್ವ ಕಾಲವರ್ತಿ ಕಾರಣ ಡೆಫಿನೇಷನ್ ಮಾಡಿದಾರಲ್ಲ, ಹಾಗೆ ಗೊತ್ತಾದ ಹಿಂದಿನ ಕಾಲದಲ್ಲಿ ಇರೋದು ಕಾರಣ ಅಂದ್ರೆ ಕಾಲದಲ್ಲಿಲ್ಲ. ಅದು ಕಾಲಾದೇಶವು ಅದರೊಳಗೆ ಜಗತ್ತೊಳಗಿದೆ. ಇಡೀ ಜಗತ್ತಿಗೆ ಕಾರಣ ಅನ್ನುವಾಗ ಕಾಲಾದೇಶ, ಕಾರ್ಯಕಾರಣ, ನಾಮರೂಪ ಅಷ್ಟು ಜಗತ್ತು ಒಳಗಿದೆ ಹೊರತು ಇಡೀ ಜಗತ್ತಿಗೆ ಕಾರಣವಾಗಿರುವ ಬ್ರಹ್ಮ ಕಾಲದೇಶದಲ್ಲಿಲ್ಲ, ನಾಮರೂಪಾತ್ಮಕವಾಗಿಲ್ಲ. ಅದು ಯಾವ ಸಾವಯವ ಅಲ್ಲ, ಅದ್ರಲ್ಲಿ ಯಾವ ವಿಶೇಷವಿಲ್ಲ. ಅದು ಪ್ಯೂರ್ ಸನ್ಮಾತ್ರ, ಶುದ್ಧ ಸನ್ಮಾತ್ರವೇ ಉಪಾಧಿನೊಳಗೆ ಈ ಜಗತ್ತಾಗಿ ತೋರುತ್ತೆ. ಇಲ್ಲಿ ಯಾಕೆ ತೋರುತ್ತೆ ಅನ್ನೋದಕ್ಕಿಂತ ಬದಲಾಗಿ ಯಾವುದು ತೋರ್ತಾ ಇದೆ ಅಂತ ಅದನ್ನು ತಿಳ್ಕೊಂಡು ಇದನ್ನ ತೆಗೆದುಹಾಕ್ಬೇಕೆ ಹೊರತು ಇದು ಯಾಕೆ ತೋರುತ್ತೆ, ಹೇಗೆ ತೋರ್ತದೆ, ಎಷ್ಟು ಯೋಚನೆ ಮಾಡಿ ವಿಚಾರ ಮಾಡಿದ್ರು ನಿಮ್ಗೆ ಕಲೆಕ್ಷನ್ ಸಿಗೋಲ್ಲ. ಯಾಕಂದ್ರೆ ಇದು ತೋರ್ತಾ ಇಲ್ಯೂಷನ್ ತಾನೆ, ಭ್ರಾಂತಿ. ಆದ್ದರಿಂದ ಈ ಆಲ್ದ ಬೀಜದಂತೆ ನಿಜವಾಗಿ ಪರಿಣಾಮ ಪ್ರಕ್ರಿಯೆ ಅಲ್ಲ. ಹಾಲು ಮೊಸರಾಗುವ ಹಾಗೇನೆ ಅದೇನು ಎವಲ್ಯೂಷನ್ ಆಗಿಲ್ಲ, ಅದು ಯಾವುದೇ ಇದಾಗಿಲ್ಲ. ಏನಪ್ಪ ಅಂದ್ರೆ ಇರುವ ಪರಮಾರ್ಥ ಇರುವ ಹಾಗೆ ಕಂಡುಕೊಳ್ಳದೆ ಇದ್ದಾಗ ಉಪಾಧಿನ ನೋಡೋ ಹೀಗೆ ತೋರುತ್ತೆ. ಅದಕ್ಕೆ ಅದೊಂದು ಸ್ವಭಾವ ಇದೆ. ದೇವಶೇಷ ಸ್ವಭಾವ ಎಂಬಂದು ಗೌರಪಾದ ಹೇಳಿದ್ರಲ್ಲ, ಆ ಪರಮಾರ್ಥಕ್ಕೆ ಈ ರೀತಿ ತೋರಿಕೊಳ್ಳುವ ಒಂದು ಸ್ವಭಾವ ಇದೆ. ಯಾಕೆ ಹಾಗೆ ತೋರ್ಕೋಬೇಕು ಅಂತಂದ್ರೆ ಅದು ಈ ಹುಲುಮಾನವನ ಜೀವನ ಬುದ್ಧಿ ತರ್ಕಕ್ಕೆ ಸಿಗೋಲ್ಲ. ಅದು ಅಚಿಂತ್ಯ ಅದ್ಭುತವಾದ ಶಕ್ತಿಯಿಂದ ಕೂಡಿದ್ದಾದ್ರಿಂದ ಆ ಪರಾದೇವತೆ ಆಕಾಶದಿಂದ ವಾಯು ಸೃಷ್ಟಿಯಾಗೋದು, ಆಕಾಶ ಸ್ಥಿಮಿತ, ವಾಯು ಸಂಚರಿತ, ವಾಯು ಹಿತ, ಬೆಂಕಿ ಉಷ್ಣ ತಡ್ಕೊಳಕ್ಕೆ ಆಗಲ್ಲ, ವಾಯುವಿನ ಬೆಂಕಿ ಬಂದಿರೋದು, ಬೆಂಕಿಯಿಂದ ನೀರು ಹಾಕಿದ್ರೆ ಬೆಂಕಿ ಆರೋಗುತ್ತೆ. ಆದ್ರೆ ಬೆಂಕಿಯಿಂದ ನೀರು ಬಂದಿದೆ ಅನ್ನೋದು ಒಂದದೇ ಇಲ್ಲ. ನೀರಿನ ಮಣ್ಣು, ಅಯ್ಯೋ ಮಣ್ಣು ನೀರು ಹಾಕಿದ್ರೆ ಕೊಚ್ಕೊಂಡು ಹೋಗುತ್ತೆ. ಮಣ್ಣು ನೀರು ಮಣ್ಣಾಗಿದೆ, ಏನ್ ಮಾಡೋದು ತಕ್ಕಕ್ಕೆ ಸಿಗೋಲ್ಲ, ಅದು ಆಗಿದೆ. ಆಕಾಶದಿಂದಲೇ ವಾಯು, ವಾಯುವಿನಿಂದಲೇ ತೇಜಸ್ಸು, ತೇಜಸ್ಸಿಂದಲೇ ನೀರು, ನೀರಿನಿಂದಲೇ ಭೂಮಿ, ಭೂಮಿಯಿಂದ ಗಿಡ ಮರಬಳ್ಳಿಗಳು, ಔಷಧಿ ವನಸ್ಪತಿಗಳು, ಆಹಾರಗಳು, ಆಹಾರದಿಂದಲೇ ಮನುಷ್ಯರು ಅಂತ ನಾವು ಒಪ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ತರ್ಕ ಎಲ್ಲಿಯೋವರೆಗೂ ನಡೆಯುತ್ತೆ, ಅಲ್ಲಿನ ಮುಂದೆ ತರ್ಕ ನಡೆಯಲ್ಲ. ಅಚಿಂತ್ಯ ಖಲು ಯೇ ಭಾವಾಹ ನತಾಂಸ್ ತರ್ಕೇಣ ಯೋಜಯೇತ್ ಅಂತ ಪ್ರಾಚೀನ ಒಂದು ವಾಕ್ಯ. ಯಾವುದು ಬುದ್ಧಿಗೆ ಮೀರಿದ್ದಾಗಿರ್ತಕ್ಕದ್ದೋ ಅದನ್ನು ಅಚಿಂತ್ಯಶ್ಚ ಲಕ್ಷಣಂ, ಬುದ್ಧೇ ಪರಂ ಯತ್ ತದಚಿಂತ್ಯಶ್ಚ ಲಕ್ಷಣಂ ಅಂತ. ಬುದ್ಧಿಯ ಒಂದು ನಿಯಮಕ್ಕೆ ಮೀರಿದ್ದಾಗಿರುವ ತತ್ವ ಯಾವುದಿದೆಯೋ ಅದು ಅಚಿಂತ್ಯ ಅಂತ ಅನ್ಸ್ಕೊಳುತ್ತೆ. ಆ ಅಚಿಂತ್ಯವಾದದ್ದನ್ನ ಚಿಂತಿಸೋದಕ್ಕೆ ಹೋಗಬಾರ್ದು. ಅದನ್ನ ಆಸ್ ಇಟ್ ಇಸ್ ಹಾಗೆ ಅನುಭವ ತಂದ್ಕೊಂಡು ಕಂಡ್ಕೊಂಡು ಕೃತಾರ್ಥ ಆಗ್ಬೇಕೆ ಹೊರತು ಈ ತರ್ಕಕ್ಕೆ ಹೊಂದಿಸ್ತೀನಿ ಮಾಡ್ಕೊಳ್ತೀವಿ ಹೋದ್ರೆ ಆಗೋಲ್ಲ. 9 ಗಂಟೆ ಆಯ್ತು, ನಾಳೆ ಭಾಷ್ಯ ಓದೋಣ.